ನಮ್ದು ಪೂರ್ತಿಯಲ್ಲಿ ವರ್ಕ್ಮೆನ್ಶಿಪ್ ಬರುತ್ತೆ ಮತ್ತೆ ನಮ್ಮ ರೇಟ್ಗೆ ಯಾರು ಕೊಡೋಂಗಿಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತೀವಿ ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇಲ್ಲಿ ಬಿ ವಿ ಕ್ಯಾಂಕರ್ ರೋಡ್ಗೆ ಚಿಕ್ಕಪೇಟೆಗೆ ದೊಡ್ಡ ದೊಡ್ಡ ಮಾಲ್ಗೆ ಸೂಪರ್ ಮಾರ್ಕೆಟ್ಸ್ಗೆ ಎಲ್ಲ ನಾವೇ ಸರ್ವಿಸ್ ಕೊಡ್ತೀವಿ ಎಲ್ಲ ಆಂಟಿಕಲ್ಲಿ ಬ್ರಾಸ್ ಆಂಟಿಕಲ್ಲಿ ಮಾಡಿರೋ ಐಟಮ್ಸ್ ಎಲ್ಲ ಇಲ್ಲಿ ಎಲ್ಲ ಹಿತ್ತಾಳೆ ಪೂಜೆ ಸಾಮಾನು ಮತ್ತೆ ಕಿಚನ್ ವೇರ್ ಐಟಮ್ಸ್ ಇದೆ ಹಿತ್ತಾಳೆ ಕಂಚು ಮತ್ತೆ ತಾಮ್ರನ ಯೂಸ್ ಮಾಡ್ತಾ ಇದ್ದೀನಿ ಆವಾಗ ಯಾವುದು ಕೈಲೇ ಇರಲಿಲ್ಲ ಇವಾಗ ನೋಡಿ ಬಿ ಪಿ ಶುಗರು ಹೈಪರ್ ಟೆನ್ಷನು ಥೈರಾಯ್ಡು ಕ್ಯಾನ್ಸರು ಅದು ಆಗೋದಕ್ಕೆ ಕಾರಣ ಏನಿದೆ ಅಂದರೆ ನಾವೆಲ್ಲ ಮನೆಯಲ್ಲಿ ಅಲ್ಯೂಮಿನಿಯಮ್ಮು ಇಂಡಾಲಿಯಮ್ಮು ಅದೆಲ್ಲ ಯೂಸ್ ಮಾಡ್ತೀವಿ ಬಟ್ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನೀವು ಇಂಥದ್ದು ಪಾತ್ರೆ ಯೂಸ್ ಮಾಡಿದ್ರೆ ಮನೆಯಲ್ಲಿ ಇಂಥ ಪಾತ್ರೆ ಯೂಸ್ ಮಾಡಿದರೆ ನಿಮಗೆ ಯಾವ ಕೈಲೇನೂ ಬರ್ತಾ ಇಲ್ಲ ಇಡ್ಲಿ ಕುಕ್ಕರ್ ರೆಡಿ ಮಾಡಿಸಿದ್ವಿ ನೋಡಿ ಈ ಸೌಂಡಲ್ಲೇ ಗೊತ್ತಾಗುತ್ತೆ ಇಲ್ಲಾಂದರೆ ಇದ್ರದ್ದು ಕ್ವಾಲಿಟಿ ಗೊತ್ತಾಗಲ್ಲ ಇದು ಸೆಟ್ ಡಿನ್ನರ್ ಸೆಟ್ ಇದು ಓಮ್ ಅಂತ ಸೌಂಡ್ ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನೋಮಿತ್ ಗೆಳೆಯರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೀತಿಯ ಹೊಸ ಕಲೆಕ್ಷನ್ ಈ ಬಾರಿ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅಲ್ಲಿ ನಾವು ನೋಡೋಣ ತುಂಬಾ ಜನರು ಈ ಒಂದು ಸ್ಟೋರ್ ಬಗ್ಗೆ ಗೊತ್ತಿರಬಹುದು ಆದ್ರೆ ಕೆಲವು ಜನರಿಗೆ ಇಷ್ಟು ದೊಡ್ಡದಾಗಿರುವಂತಹ ನಮ್ಮ ಬೆಂಗಳೂರಲ್ಲೇ ಸ್ಟೋರ್ ಇದೆ ಅಂತ ಇನ್ನೂ ಆದ್ರೂ ಗೊತ್ತಿಲ್ಲ ಅವ್ರಿಗಾಗಿ ಸ್ಪೆಷಲಿ ತುಂಬಾ ಕಲೆಕ್ಷನ್ ಈ ವಿಡಿಯೋದಲ್ಲಿ ನಾವು ತೋರಿಸ್ತೇವೆ ಹಾಗೂ ಇಲ್ಲಿನ ಸರ್ನು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಫಸ್ಟ್ ಆಫ್ ಆಲ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್ ಎಲ್ಲಿದೆ ನಿಮ್ಮ ಒಂದು ಶೋರೂಮ್ ಸರ್ ನಮ್ದು ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಸೀದಾ ಬಂದ್ರೆ ಇಲ್ಲಿ ರಾಮ್ ಮೆಡಿಕಲ್ ಅಂತ ಇದೆ ರಾಮ್ ಮೆಡಿಕಲ್ ನಮ್ದು ಸ್ಟೋರ್ ಇರೋದು ಮತ್ತೆ ಈ ಕಡೆಯಿಂದ ಬಂದ್ರೆ ಎವನ್ ರೋಡ್ ಸರ್ಕಲ್ ರಾಜಾ ಮಾರ್ಕೆಟ್ ಇದೆ ರಾಜಾ ಮಾರ್ಕೆಟ್ ಇಂದ ಒಂದೇ ರೋಡ್ ಬಂದ್ರೆ ಅಲ್ಲಿ ಸ್ವಲ್ಪ ಮುಂದೆ ರಾಮ್ ಮೆಡಿಕಲ್ ಇದೆ ಆ ರಾಮ್ ಮೆಡಿಕಲ್ ಆಪೋಸಿಟ್ ನಮ್ದು ಸ್ಟೋರ್ ಇದೆ ಅಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಓಕೆ ಸರ್ ಈಗ ತುಂಬಾ ಸ್ಟೋರ್ಸ್ ಇದಾವೆ ಬೆಂಗಳೂರಲ್ಲಿ ಅಂತೂ ನೋಡಕ್ ಹೋದ್ರೆ ಈ ರೀತಿ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾರೆ ನಿಮ್ದೇನ್ ಸ್ಪೆಷಲ್ ಇದೆ ಸರ್ ನಿಮ್ಮ ಹತ್ರ ಯಾಕೆ ಕಸ್ಟಮರ್ ಬರಬೇಕು ಸರ್ ನಾವು 1987 ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಮ್ದು ಮೇನ್ ಮೋಟೋ ಏನಿದೆ ಅಂದ್ರೆ ನಾವು ಬ್ರಾಸ್ ಮತ್ತೆ ಕಾಪರ್ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬ್ರಾಸ್ ಮತ್ತೆ ಕಾಪರ್ ಐಟಮ್ಸ್ ರೆಡಿ ಆಗತ್ತೆ ಆ ಎಲ್ಲಾ ಕಲೆಕ್ಷನ್ ನಮ್ಮಲ್ಲಿ ನಾವು ಒಂದೇ ಜಾಗ ಅಲ್ಲಿ ಇಟ್ಟಿದ್ದೀನಿ ಮತ್ತೆ ನೀವು ನೋಡಿದ್ರಲ್ಲ 2000 ಸ್ಕ್ವೇರ್ ಫೀಟ್ ಅಲ್ಲಿ ನಾವು 6 ಫ್ಲೋರ್ ಅಲ್ಲಿ ಐಟಮ್ ಇಟ್ಟಿದ್ದೀನಿ ಆ ಐಟಮ್ಸ್ ಎಷ್ಟು ವೆರೈಟೀಸ್ ಎಷ್ಟು ಡಿಸೈನ್ಸ್ ಹೊಸ ವೆರೈಟೀಸ್ ಮತ್ತೆ ಈ ವರಮಹಾಲಕ್ಷ್ಮಿ ಸ್ಪೆಷಲ್ ಡಿಸೈನ್ಸ್ ಎಲ್ಲ ಮಾಡ್ಸಿದ್ದೀನಲ್ಲ ಅಂತದ್ದು ಎಷ್ಟು ವೆರೈಟೀಸ್ ನೀವು ಆಲ್ ಇಂಡಿಯಾ ಅಲ್ಲಿ ಎಲ್ಲೋ ಹೋದ್ರೆ ಒಂದೇ ಕಡೆಯಲ್ಲಿ ಸಿಗಲ್ಲ ಯಾಕಂದ್ರೆ ಹೇಳಿದ್ರೆ ಈಗ ವಿಗ್ರಹ ಬಂದ್ಬಿಟ್ಟು ಅಲಿಗರ್ ಅಲ್ಲಿ ತಯಾರಾಗುತ್ತೆ ಗಂಟೆಗೆ ಬಂದ್ಬಿಟ್ಟು ಜಲೇಸರ್ ಅಲ್ಲಿ ತಯಾರಾಗುತ್ತೆ ಪೂಜೆ ಸಾಮಾನು ಬಂದ್ಬಿಟ್ಟು ಮುರಾದಾಬಾದ್ UP ಅಲ್ಲಿ ತಯಾರಾಗುತ್ತೆ ಮತ್ತೆ ಅಡಿಗೆ ಸಾಮಾನು ಬಂದ್ಬಿಟ್ಟು ಜಗಾದ್ರಿಯಲ್ಲಿ ತಯಾರಾಗುತ್ತೆ ಈ ಜಾಗಂಡೆ ಬಂದ್ಬಿಟ್ಟು ಉರಿಸಾ ಅಲ್ಲಿ ತಯಾರಾಗುತ್ತೆ ಅದು ಎಲ್ಲಾ ಕಡೆಯದ್ದು ಒಂದೊಂದು ಜಾಗಗೆ ಎಲ್ಲ ಒಂದೊಂದು ಊರದ್ದು ಒಂದೊಂದು ಸ್ಪೆಷಲಿಸ್ಟ್ ಒಂದೊಂದು ಡಿಸ್ಟ್ರಿಕ್ಟ್ ಒಂದು ಸ್ಪೆಷಲಿಸ್ಟ್ ಐಟಮ್ ಇರುತ್ತೆ ಆ ಐಟಮ್ಸ್ ನಾವು ಬ್ರಾಸ್ ಕಾಪರ್ ಬ್ರಾಂಜು ಆ ಎಲ್ಲ ಐಟಮ್ಸ್ ನಾವು ಒಂದೇ ಜಾಗ ಅಲ್ಲಿ ಇಡುವಂತದ್ದು ಐಟಮ್ಸ್ ಈ ಇಡೀ ಇಂಡಿಯಾದಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ ಅದು ನಮ್ದು ನಂಬರ್ 1 ಅಂಗಡಿ ಫಸ್ಟ್ ನಮ್ದು ಅಂಗಡಿ ಅಂತ ಹೇಳ್ತಾ ಇದ್ದೀನಿ ಇದು ಬುದ್ಧ ವೆರೈಟೀಸು ಇದು ಬುದ್ಧ ಇಲ್ಲಿ ನೋಡಿ ರಾಮದ ವಿಗ್ರಹ ಇದು ಎಲ್ಲ ವಿಗ್ರಹನೇ ಪ್ಯೂರ್ ಹಿತ್ತಾಳೆ ಪ್ಯೂರ್ ಬ್ರಾಸ್ ಮೆಟಲ್ ಅಲ್ಲಿ ಇದೆ ಮತ್ತೆ ನಂಬರ್ 1 ಕ್ವಾಲಿಟಿ ಬ್ರಾಸ್ ಆದ್ರೆ ಅದು ಒಂದು ಕಾಪರ್ ಮತ್ತೆ ಜಿಂಕ್ ಮಿಸ್ ಆದ್ರೆ ಬ್ರಾಸ್ ಆಗುತ್ತೆ ನಾವು ಒಳ್ಳೆ ಕ್ವಾಲಿಟಿ ತಯಾರು ಮಾಡೋವಾಗ ಏನಾಗುತ್ತೆ ಅಂದ್ರೆ ನಾವು ಬರೀ ಒಳ್ಳೆ ಕಾಪರ್ ಹಾಕ್ಸ್ತೀವಿ ಆ ಪ್ರಕಾರ ಕ್ವಾಲಿಟಿ ಇರುತ್ತೆ ಇದ್ರ ಶೈನಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಒಂದೊಂದು ಐಟಮ್ಸ್ ನೋಡಿ ಈ ಕಡೆಯಿಂದ ಫುಲ್ಲು ವೆರೈಟೀಸ್ ಇದೆ ಇದು ಎಲ್ಲ ವೆರೈಟೀಸ್ ಇದೆ 100 ಗ್ರಾಮಿಂದ ಹಿಡಿದು 100 kg ವರೆಗೂ ಸಿಗುತ್ತೆ ಫೇಸ್ಗೆ ಮಾತ್ರ ವರ್ಕ್ಮೆನ್ಶಿಪ್ ಮಾಡಿಸ್ತಾರೆ ನಮ್ದು ಪೂರ್ತಿಯಲ್ಲಿ ವರ್ಕ್ಮೆನ್ಶಿಪ್ ಬರುತ್ತೆ ಇದು ನೋಡಿ ಕ್ವಾಲಿಟಿ ಹಿಂಗಿದೆ ಈ ಕ್ವಾಲಿಟಿ ನೋಡಿ ಈ ಕ್ವಾಲಿಟಿ ನಿಮಗೆ ಎಲ್ಲೂ ಸಿಗೋದಿಲ್ಲ ಮತ್ತೆ ಆಲ್ ಇಂಡಿಯಾದಲ್ಲಿ ಬ್ರಾಸ್ ಮತ್ತೆ ಕಾಪರ್ ಮತ್ತೆ ಕಂಚು ಬ್ರೌಂಜ್ ಐಟಮು ಎಲ್ಲೆಲ್ಲಿ ತಯಾರಾಗುತ್ತೆ ಎಲ್ಲ ಕಲೆಕ್ಷನ್ ನಾವು ಒಂದೇ ಅಂಗಡಿಯಲ್ಲಿ ನಾವು ಇಟ್ಟಿದ್ದೀನಿ ನೋಡಿ ಸರ್ ಇದು ಎಲ್ಲ ಆಂಟಿಕಲ್ಲಿ ಬ್ರಾಸ್ ಆಂಟಿಕಲ್ಲಿ ಮಾಡಿರೋ ಐಟಮ್ಸ್ ಎಲ್ಲ ನೋಡಿ ಒಂದೊಂದು 30 kg 35 kg ಕೃಷ್ಣ ನೋಡಿ 25 kg ಒಂದು ಬರುತ್ತೆ ನಿಮಗೆ 20 ಪೀಸ್ 30 ಪೀಸ್ ಬೇಕಾದರೂ ರೆಡಿ ಸಿಗುತ್ತೆ ಎಷ್ಟು ಕ್ವಾಂಟಿಟಿಯಲ್ಲಿ ನಿಮಗೆ ಎಲ್ಲೂ ಸಿಗೋಂಗಿಲ್ಲ ಮತ್ತು ಈ ಐಟಮ್ಸ್ ಬಂದುಬಿಟ್ಟು ರೇಟು ಇದು 1000 ರೂಪೀಸ್ kg ಸ್ಟಾರ್ಟ್ ಆಗುತ್ತೆ ಈ ವರ್ಕ್ಮೆನ್ಶಿಪ್ ಮತ್ತು ಕ್ವಾಲಿಟಿ ಹೆಂಗಿರುತ್ತೆ ಆ ಕ್ವಾಲಿಟಿ ಪ್ರಕಾರ ನಾವು ರೇಟ್ ಹಾಕ್ತೀವಿ ಇದು 1200 ರೂಪೀಸ್ ಕಿಲೋ 1250 ಕಿಲೋ 1300 ರೂಪೀಸ್ ಕಿಲೋ ಆ ಥರ ಪರ್ kg ಇದೆ 4500 ರೂಪೀಸ್ kg ವರೆಗೂ ಐಟಮ್ಸ್ ಇದೆ ಸಣ್ಣ ಐಟಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್ ನೋಡಿ ಇದು ಒಯಲೆ ಗಣೇಶ ಇದರಲ್ಲಿ ಇದು ದೀಪ ಮತ್ತು ಇದು ನೋಡಿ ಸರ್ ಇದು ಒಂದು ದೀಪ ನೋಡಿ ತುಂಬ ಚೆನ್ನಾಗಿದೆ ಹ್ಯಾಂಗಿಂಗ್ ದೀಪ ಮತ್ತು ಇದು ಕಲ್ಪ ವೃಕ್ಷ ವಿತ್ ದೀಪ ಇದು ತುಂಬ ಚೆನ್ನಾಗಿದೆ ಐಟಮ್ಸು ಎಲ್ಲ ಗಿಫ್ಟ್ಗೆ ರಿಟರ್ನ್ ಗಿಫ್ಟ್ಸ್ಗೆ ಮತ್ತು ಇದು ನೋಡಿ ಸರ್ ಇಲ್ಲಿ ಎಲಿಫೆಂಟ್ ಎಲ್ಲ ಇದೆ ತುಂಬ ದೊಡ್ಡ ಎಲಿಫೆಂಟು 35 kg 40 kg ಎಲಿಫೆಂಟ್ ಬೇಕಾದರೂ ಸಿಗುತ್ತೆ ಮತ್ತು ಎಲ್ಲ ನೋಡಿ ಇಲ್ಲಿ ಎಲ್ಲ ಪೂರ್ತಿ ಎಷ್ಟು ಕಲೆಕ್ಷನ್ ಮತ್ತು ಎಷ್ಟು ವೆರೈಟೀಸ್ ನಿಮಗೆ ಇಂಡಿಯಾದಲ್ಲಿ ಸಿಗೋದಿಲ್ಲ ಅಷ್ಟು ಕ್ವಾಲಿಟಿ ಮತ್ತು ಎಷ್ಟು ವೆರೈಟೀಸ್ ಇದೆ ನಮ್ಮ ಹತ್ರ ಯಾಕಂದರೆ ನಾವೇ ಮಾಡೋರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಮತ್ತು ನಮ್ಮ ರೇಟಿಗೆ ಯಾರು ಕೊಡೋಂಗಿಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತೀವಿ ಯಾಕಂದರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇಲ್ಲಿ ಬಿ ವಿ ಕ್ಯಾಂಕರ್ ರೋಡ್ಗೆ ಚಿಕ್ಕಪೇಟೆಗೆ ದೊಡ್ಡ ಮಾಲ್ಗೆ ಸೂಪರ್ ಮಾರ್ಕೆಟ್ಸ್ಗೆ ಎಲ್ಲ ನಾವೇ ಸರ್ವಿಸ್ ಕೊಡ್ತೀವಿ ನಾವೇ ಕಳಿಸ್ತೀವಿ ನಮ್ಮದು ಸರ್ವಿಸ್ ಬಂದುಬಿಟ್ಟು ತಮಿಳುನಾಡು ಕರ್ನಾಟಕ ಆಂಧ್ರ ಕೇರಳ 4 ಸ್ಟೇಟ್ಗೆ ನಾವೇ ಸಪ್ಲೈ ಕೊಡ್ತೀವಿ ಎಲ್ಲ ಐಟಮ್ಸು ಇಲ್ಲಿ ನೋಡಿ ಸರ್ ತುಂಬ ಐಟಮ್ಸ್ ಇದೆ ಈ ಕಡೆ ನೋಡಿ ಎಷ್ಟಿದೆ ಕೃಷ್ಣ ಗಣೇಶ ಎಲ್ಲ ವೆರೈಟೀಸ್ ಇದೆ
ಇದು ಸುಮಾರು ವೆರೈಟೀಸ್ ಇದೆ. ಇದು ನೋಡಿ ಎಲ್ಲ ಒಂದೊಂದಾಗಿ ತೋರ್ಸೋಕ್ಕಾಗಲ್ಲ, ಬಟ್ ಇರೋದು ನೋಡಿ ಬನ್ನಿ. ತುಂಬ ಐಟಮ್ಸ್ ಇದೆ. ಇದು ನೋಡಿ ತುಂಬ ವೆರೈಟೀಸ್ ಇದೆ. ಈ ಕಡೆ ನೋಡಿ ಇದೆಲ್ಲ ರಾಧಾಕೃಷ್ಣ, ಕೃಷ್ಣ, ನಟರಾಜ, ತುಂಬ ವೆರೈಟೀಸ್ ಇದೆ. ಈ ವೆರೈಟಿ ಇದು ಎಲಿಫೆಂಟ್ ನೋಡಿ ಸರ್, ಒಂದು ಎಲಿಫೆಂಟ್ 45 kg ಬರುತ್ತೆ. ಇದು ನೋಡಿ ಕ್ವಾಲಿಟೀಸು. ಮತ್ತು ಇದ್ರದ್ದು ಇದು ನೋಡಿ ಎಲಿಫೆಂಟಲ್ಲಿ ನಿಮಗೆ 100 ಪೀಸ್ ಬೇಕಾದರೂ ರೆಡಿಯಾಗಿ ಸಿಗುತ್ತೆ ನಮ್ಮ ಹತ್ರ. ಇದು ನೋಡಿ ಅಶೋಕರು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಇದು ಡಿಯರ್ ಸೆಟ್ಟು. ಮತ್ತು ಇದು ಸರ್ ನೋಡಿ ಆ್ಯಂಟಿಕ್ ಎಲಿಫೆಂಟು, ಸೂಪರಿಯರ್ ಕ್ವಾಲಿಟಿ. ಈ ಥರ ಐಟಮ್ಸು ಯಾರೂ ರೆಡಿ ಮಾಡೋದಿಲ್ಲ. ನಾವು 40 ವರ್ಷದಿಂದ ಈ ಎಲ್ಲ ಕಲೆಕ್ಷನ್ ರೆಡಿ ಮಾಡಿಸಿದ್ದೀನಿ. ಎಲ್ಲ ಕಡೆ ನಾವು ಸಪ್ಲೈ ಕೊಡ್ತೀವಿ. ಈ ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಟಿಕ್. ಇದೆಲ್ಲ ನೋಡಿ ಸರ್ ಎಲ್ಲ ದೀಪ, ಇದು ಕಾಮಾಕ್ಷಿ ದೀಪ, ಅಶೋಕರು, ಆ್ಯಂಟಿಕ್ ವೆರೈಟೀಸ್ ತುಂಬ ಇದೆ. ಈ ದೀಪ ನೋಡಿ ಸರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಹಿತ್ತಾಳೆ ಪೂಜೆ ಸಾಮಾನು ಮತ್ತು ಕಿಚನ್ ವೇರ್ ಐಟಮ್ಸ್ ಇದೆ. ನಾವು ಕಿಚನ್ ವೇರ್ ಐಟಮ್ಸಲ್ಲಿ ಎಷ್ಟು ಐಟಮ್ಸ್ ಡೆವಲಪ್ ಮಾಡಿದೆ ಅಂದರೆ ಇಲ್ಲಿ ತುಂಬ ಐಟಮ್ಸ್ ಡೆವಲಪ್ ಮಾಡಿದ್ದೀನಿ ನೋಡಿ. ಹಳೆ ಕಾಲದಲ್ಲಿ ನಾವೆಲ್ಲ ಹಿತ್ತಾಳೆ, ಕಂಚು ಮತ್ತು ತಾಮ್ರನೇ ಯೂಸ್ ಮಾಡ್ತಾಯಿದ್ದೆ. ಆವಾಗ ಯಾವುದು ಕೈಲೇ ಇರಲಿಲ್ಲ. ಇವಾಗ ನೋಡಿ BP, ಶುಗರು, ಹೈಪರ್ ಟೆನ್ಷನು, ಥೈರಾಯ್ಡು, ಕ್ಯಾನ್ಸರು ಅದು ಆಗೋದಕ್ಕೆ ಕಾರಣ ಏನಿದೆ ಅಂದರೆ ನಾವೆಲ್ಲ ಮನೆಯಲ್ಲಿ ಅಲ್ಯೂಮಿನಿಯಮ್ಮು, ಇಂಡಾಲಿಯಮ್ಮು ಅದೆಲ್ಲ ಯೂಸ್ ಮಾಡ್ತೀವಿ. ಬಟ್ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನೀವು ಇಂಥದ್ದು ಪಾತ್ರೆ ಯೂಸ್ ಮಾಡಿದ್ರೆ ಮನೆಯಲ್ಲಿ, ಇಂಥ ಪಾತ್ರೆ ಯೂಸ್ ಮಾಡಿದರೆ ನಿಮಗೆ ಯಾವ ಕೈಲೇನೂ ಬರ್ತಾ ಇಲ್ಲ. ಯಾಕಂದರೆ ಹಳೆ ಕಾಲದಲ್ಲಿ ನಾವೆಲ್ಲ ಇದೇ ಯೂಸ್ ಮಾಡ್ತಾಯಿದ್ವಿ. ಇದರದ್ದು ಒಂದು ನಾವು ನಮ್ಮ ಇಂಡಿಯಾದಲ್ಲಿ ಏನಿದ್ರೆ ಸಂಸ್ಕಾರ ಇದೆ ನೋಡಿ. ನಾವು ಒಂದು ವೃಕ್ಷ ಇದೆ, ಪೀಪಲ್ ವೃಕ್ಷ ಅಂತ, ಅದಕ್ಕೆ ಪೂಜೆ ಮಾಡ್ತಾರೆ ಲೇಡೀಸ್ ಎಲ್ಲ. ಅದು ಯಾದಕ್ಕೆ ಮಾಡ್ತಾರೆ ಅಂದರೆ ಅವ್ರು 24 hours ಆಕ್ಸಿಜನ್ ಕೊಡ್ತಾರೆ. ಅದೇ ಥರ ಇದನ್ನು ನಾವು ಮನೆ ಓಪನಿಂಗ್ಗೆ, ದೇವಸ್ಥಾನ ಐಟಮ್ಗೆ ಇದು ಹಿತ್ತಾಳೆ ಮತ್ತು ತಾಮ್ರನೇ ಯೂಸ್ ಮಾಡ್ತಾರೆ. ಯಾತಕ್ಕೆ ಅಂದರೆ ಇದ್ರದ್ದು ಸಂಸ್ಕೃತಿ ನಡೆಸ್ತಾ ಇರಬೇಕು. ಈಗ ನಮ್ಮ ಮನೆ ಫಂಕ್ಷನ್ ಇದ್ದರೆ ನಾವು ಪಂಡಿತರು ಬರ್ತಾರೆ, ಅವ್ರಿಗೆ ನಾವು ಚಂಬು ಎಲ್ಲ 4 ಚಂಬು, 10 ಚಂಬು, 20 ಚಂಬು ಎಲ್ಲ. ಯಾಕಂದರೆ ಇದನ್ನು ಈ ಸಂಸ್ಕೃತಿ ಉಳಿಸ್ಬೇಕಂತೆ ಅದು ಒಂದು ಧರ್ಮಕ್ಕೆ ಸೇರಿದ್ದಾರೆ. ಅದಕ್ಕೆ ಈ ಐಟಮ್ಸ್ ಇದೆಲ್ಲ ಇದು ತುಂಬ ಪವಿತ್ರ. ಇದು ಪವಿತ್ರ ಮೆಟಲು. ಇದು ನೋಡಿ ಇದು ಪಾತ್ರೆ, ಇದರಲ್ಲಿ ಅಡುಗೆ ಮಾಡ್ಬೋದು, ಏನಾದರೂ ಮಾಡ್ಬೋದು. ಇದರಲ್ಲಿ ಕಲೈ ಇದೆ, ಏನಾಗಲ್ಲ, ರಿಯಾಕ್ಷನ್ ಆಗಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೆ ತುಂಬ ಆರೋಗ್ಯ ಇರುತ್ತೆ ನೋಡಿ. ಡಾಕ್ಟರ್ ಎಲ್ಲ ಹೇಳ್ತಾರೆ ಕಾಪರಲ್ಲಿ ನೀರು ಕುಡಿಬೇಕಂದ್ರೆ. ಇದು ನೋಡಿ ಅಷ್ಟಲಕ್ಷ್ಮಿ ಚಂಬು, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಇದು ಅಷ್ಟಲಕ್ಷ್ಮಿ ಚಂಬು. ಇದು ಪೂಜೆಗೆ ಅಷ್ಟಲಕ್ಷ್ಮಿ ಕಾರ್ವಿಂಗ್ ಮಾಡಿದ್ದಾರೆ. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಹೋಗುತ್ತೆ. ಇದು ನೋಡಿ ಇದು ಅಷ್ಟಲಕ್ಷ್ಮಿ ಚಂಬು. ಇದು ನೋಡಿ ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಇದು ನೋಡಿ ಲೋಟ, ಹಿತ್ತಾಳೆ ಲೋಟ, ಪೂಜೆ ಸಾಮಾಂತರ. ನಮ್ಮ ಹತ್ರ 4000 ವೆರೈಟೀಸ್ ಇರುತ್ತೆ. ಇದು ನೋಡಿ ಗ್ಲಾಸಸ್ಸು, ಇದು ಒಂದು ಚಂಬು ವೆರೈಟೀಸು. ಇದು ಒಂದೊಂದು ಐಟಮ್ ತೋರಿಸ್ತಾ ಇರ್ತೀವಿ ನಿಮಗೆ ನೋಡಿ. ಇದು ಗ್ಲಾಸು, ಕಾಪರ್ ಗ್ಲಾಸು, ಇದು ಕಾಪರ್ ಲೋಟ, ಚಂಬು. ಮತ್ತು ಇದು ನೋಡಿ ಇದು ಬಾಟಲ್ಸ್ ಇದೆ, ಕಾಪರ್ ಬಾಟಲ್ಸು. ಇದು ಕಾಪರ್ ಬಾಟಲ್ಸು. ಇದು ನೋಡಿ ಆಶೀರ್ವಾದ ಕೊಡ್ತಾರಲ್ಲ ದೇವಸ್ಥಾನದಲ್ಲಿ, ಇದು ಜಟಾರಿ ಅಂತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಇದು ನೋಡಿ ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಈ ಥರ ಟ್ರೇ. ಇದು ಒಂಥರ ಡ್ರೈ ಫ್ರೂಟ್ ಟ್ರೇ ಥರ ಇದೆ. ತುಂಬ ಚೆನ್ನಾಗಿದೆ ಐಟಮ್ಸು, ಹೊಸ ಐಟಮ್ಸು ನೋಡಿ. ನಾವು ಎಷ್ಟು ಡೆವಲಪ್ ಮಾಡ್ತಿದ್ದೆ ಅಂದರೆ ಐಟಮ್ಸು, ಎಷ್ಟು ಐಟಮ್ ನಿಮಗೆ ಎಲ್ಲೂ ಸಿಗೋಲ್ಲ. ಇದು ನೋಡಿ ಇದು ಕಾಪರ್ದು. ಮತ್ತು ಇದು ನೋಡಿ ಬೌಲ್, ಇದು ಕಾರ್ವಿಂಗ್ ನೋಡಿ ಎಲ್ಲ ಹ್ಯಾಂಡ್ ವರ್ಕಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಆ್ಯಂಟಿಕ್ ಫಿನಿಷಿಂಗಲ್ಲಿ ಇರುತ್ತೆ. ಇದು ನೋಡಿ ಚಂಬು, ಕಾಪರ್ ಬ್ರಾಸ್ ಚಂಬು. ಈ ಬ್ರಾಸ್ ಚಂಬುಲಿ ಸುಮಾರು ವೆರೈಟೀಸ್ ಇರುತ್ತೆ. ಒಂದೊಂದು ಐಟಮ್ ನಿಮಗೆ ತೋರಿಸ್ತಾ ಇರ್ತೀವಿ ನೋಡಿ. ಇದು ನೋಡಿ ಬ್ರಾಸ್ ಗ್ಲಾಸು. ಇದು ನೋಡಿ ಸೆಟ್ ಬರುತ್ತೆ, ಕಾಪರು. ಮತ್ತು ಇದು RB ಸೆಟ್, ರಿಟರ್ನ್ ಗಿಫ್ಟ್ಸ್ಗೆ, ಗಿಫ್ಟ್ ಕೊಡೋದಕ್ಕೆ ಒಳಗಡೆ ಎಲ್ಲ ಕಾಪರ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಗ್ಲಾಸು. ಈ ಕ್ವಾಲಿಟಿ ನೋಡಿ ಸರ್, ಇದ್ದು ಗ್ಲಾಸ್ದು ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿದೆ. ಈ ಕ್ವಾಲಿಟೀಸ್ ಎಲ್ಲೂ ಸಿಗಲ್ಲ. ಪ್ಯೂರ್ ಗ್ಲಾಸು. ಇದು ನೋಡಿ ಪ್ಯೂರ್ ಮೆಟಲ್, ಇದು ಪ್ಯೂರ್ ಹಿತ್ತಾಳೆ ಮೆಟಲು. ಇದು ನೋಡಿ ಇದರಲ್ಲಿ ಡಿಸೈನ್ಸ್ ಇದೆ, ಎಷ್ಟು ಡಿಸೈನ್ಸ್ ಇದೆ ಒಂದೊಂದಾಗಿ ತೋರಿಸ್ತಾ ಇರ್ತೀವಿ ನಿಮಗೆ. ಇದು ಬಾಂಡ್ಲಿ, ಸಣ್ಣ ಬಾಂಡ್ಲಿಗಳು. ಮತ್ತು ಇದು ದೀಪ. ಇದರಲ್ಲಿ ನಿಮಗೆ 5 ಇಂಚು ಹಿಡ್ದು 5 ಫೀಟ್ವರೆಗೂ ಸಿಗುತ್ತೆ. ಇದು ನೋಡಿ ದೇವರು ಕಳಸ, ಟೆಂಪಲ್ ಮೇಲೆ ಇಡೋದಕ್ಕೆ ಕಳಸ ಇರುತ್ತೆ, ಮುಗ್ಲಿ. ಇದು ನೋಡಿ ಕಾಪರ್ ಪಾಟ್. ಇದು ನೋಡಿ ಒಳಗಡೆ ಇದು ಇರುತ್ತೆ, ಕಲೈ ಇರುತ್ತೆ. ಇದು ಏರ್ ಟೈಟು, ಕಾಪರ್ದು, ಪ್ಯೂರ್ ಕಾಪರ್ದು. ಇದು ನೋಡಿ ಮನೆಯಲ್ಲಿ ದೇವಸ್ಥಾನ ಮಾಡ್ತಾರೆ, ಸಣ್ಣ ದೇವಸ್ಥಾನಕ್ಕೆ, ದೇವಸ್ಥಾನ ರೂಮ್ಗೆ. ಇದು ಬಾಟಲ್ಸು, ಕಾಪರ್ ಬಾಟಲ್ಸು. ಇದು ಸಣ್ಣ ದೀಪ. ಇದು ಲೋಟ. ಇದು ನೋಡಿ ಇದು ಮಗ್ಗು. ಇದು ನೋಡಿ ತುಪ್ಪ ಹಾಕೋದಕ್ಕೆ, ಇದು ತುಪ್ಪ ಹಾಕ್ತಾರಲ್ಲ, ತುಪ್ಪ ಹಾಕಿ ಇಡ್ತಾರಲ್ಲ ಅದಕ್ಕೆ. ಇದು ಗೀ ಪಾಟ್ ಅಂತಾರೆ. ಇದು ಮಸಾಲಾ ಬಾಕ್ಸ್ ನೋಡಿ ಸರ್. ಇದು ಮಸಾಲಾ ಬಾಕ್ಸ್ ಸಣ್ಣದು ಇದೆ, ಬಟ್ ತುಂಬ ಚೆನ್ನಾಗಿದೆ. ಇದು ಮಸಾಲಾ ಬಾಕ್ಸು ನೋಡಿ, ಇಲ್ಲಿ ಗ್ಲಾಸ್ ಮೇಲೆ ಇರುತ್ತೆ, ಗ್ಲಾಸ್ ಥರ ಇರುತ್ತೆ ಮಸಾಲಾ ಬಾಕ್ಸ್. ಇದು ನೋಡಿ ತವಾ, ದೋಸೆ ಮಾಡ್ಬೋದು, ಚಪಾತಿ ಮಾಡ್ಬೋದು, ಏನಾದರೂ ಮಾಡ್ಬೋದು. ಬಟ್ ಇದ್ರದ್ದು ಕ್ವಾಲಿಟಿ ನೋಡಿ ಸರ್ ತುಂಬ ಚೆನ್ನಾಗಿರುತ್ತೆ. ಈ ಕ್ವಾಲಿಟಿ ನಿಮ್ಗೆ ಎಲ್ಲೂ ಸಿಗೋಲ್ಲ. ಮತ್ತು ಭಾರ ಇದೆ, ಫುಲ್ ಹೆವಿ ಇರುತ್ತೆ. ಮತ್ತು ನೋಡಿ ಇದರಲ್ಲಿ ಇನ್ನೂ ಒಂದು ವೆರೈಟೀಸ್. ಇದು ತವಾ,
ಇದು ತವಾ ವೆರೈಟೀಸು. ಮತ್ತು ಇದು ನೋಡಿ ಸರ್, ಇದು ಮಸಾಲಾ ಬಾಕ್ಸು. ಈ ಮಸಾಲಾ ಬಾಕ್ಸ್ ಒಳಗಡೆ ಕಲೈ ಇರುತ್ತೆ ಮತ್ತು ಮೇಲೆ ಡಿಸೈನ್ಸ್ ಇರುತ್ತೆ ಮಸಾಲಾ ಬಾಕ್ಸು. ಇದು ನೋಡಿ ಕಡಾಯಿ. ಇದು ಅಡುಗೆ ಮಾಡೋದಕ್ಕೆ, ಎಲ್ಲ ಅಡುಗೆ ಸಾಮಾನು ಮಾಡೋದಕ್ಕೆ ಹಳೆ ಕಾಲದಲ್ಲಿ ಪದ್ಧತಿಯಲ್ಲಿ ಮಾಡಿರೋದು ಐಟಮ್ಸ್ ಎಲ್ಲ ನಾವು ಇವಾಗ ಹೊಸದು ರೆಡಿ ಮಾಡಿಸ್ತಾ ಇದ್ದೀವಿ ನೋಡಿ. ಇದು ವಿದೌಟ್ ಹ್ಯಾಂಡಲ್ ಕಡಾಯಿ. ಇದು ನೋಡಿ ತುಂಬ ಚೆನ್ನಾಗಿದೆ. ಇದು ನೋಡಿ ಹೋಟೆಲಲ್ಲಿ ಕೊಡ್ತಾರಲ್ಲ ಈ ಬೌಲ್ಸು, ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರ ಹೋಟೆಲ್ ವೆರೈಟೀಸ್. ಇದು ಪಂಚಪಾತ್ರೆ ಉದ್ಧರಣಿ, ತೀರ್ಥ ಕೊಡೋದಕ್ಕೆ, ಹೋಮ ಮಾಡೋದಕ್ಕೆ, ಹವನ ಮಾಡೋದಕ್ಕೆ ಇದಕ್ಕೆ. ಇದು ನೋಡಿ, ಇದು ಆಲ್ ಪಾಟು ಟಿಫಿನ್ ಕ್ಯಾರಿ ಅಂತಾರಲ್ಲ ಅದು. ಇದು ಪ್ಯೂರ್ ಕಂಚುದು ತಟ್ಟೆ. ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇದ್ನಲ್ಲ ಅದು ಪ್ಯೂರ್ ಕಂಚು ತಟ್ಟೆ. ಇದು ನಮ್ಮದು ಈ ಕಲೆಕ್ಷನಲ್ಲಿ ನಮ್ಮದು 6 ಫ್ಲೋರ್ ಇದೆ. 6 ಫ್ಲೋರಲ್ಲಿ ನಾವೆಲ್ಲ ಮೇಯ್ನ್ ಹೋಲ್ಸೇಲ್ ಕೊಡ್ತೀವಿ. ಹೋಲ್ಸೇಲ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ಮದು ಎಲ್ಲ ಮುರಾದಾಬಾದಲ್ಲಿ ಪಾಯಿಂಟ್ ಇದೆ, ಅಲ್ಲಿ ನಾವು ಅಲ್ಲಿಂದ ರೆಡಿ ಮಾಡಿಸಿ ಇಲ್ಲಿ ತರಿಸ್ತೀವಿ. ಇಲ್ಲಿ ಎಲ್ಲ ಕಡೆ ಸಪ್ಲೈ ಕೊಡ್ತೀವಿ. ನಮ್ಮದು ತಮಿಳ್ನಾಡು, ಕರ್ನಾಟಕ, ಆಂಧ್ರ, ಕೇರಳ 4 ಸ್ಟೇಟ್ಗೆ ನಾವೇ ಸಪ್ಲೈ ಕೊಡ್ತೀವಿ ಎಲ್ಲ. ಮತ್ತು ಇಲ್ಲಿ BV ಕ್ಯಾಂಗ ರೋಡ್ಗೆ, ಚಿಕ್ಕಪೇಟೆಗೆ ಎಲ್ಲ ನಾವೇ ಸಪ್ಲೈ ಕೊಡ್ತೀವಿ. ಇದು ನೋಡಿ ಚಮಚೆ ಲ್ಯಾಡಲು. ಮತ್ತು ತವಾದಲ್ಲಿ ನೋಡಿ, ತವಾದಲ್ಲಿ ಎಷ್ಟು ವೆರೈಟಿ ಇದೆ, ಎಷ್ಟು ವೆರೈಟೀಸ್ ನಿಮ್ಗೆ ಯಾರ ಹತ್ರ ಸಿಗಲ್ಲ ರಿಟೇಲಲ್ಲಿ. ಇದು ನೋಡಿ ಹಿತ್ತಾಳೆದು ಟಿಫನ್ ಕ್ಯಾರಿಯರ್ ರೆಡಿ ಮಾಡಿಸಿದ್ದೀನಿ, ಟಿಫನ್ ಕ್ಯಾರಿಯರು. ಮತ್ತು ಇದು ನೋಡಿ, ಇದು ತಡ್ಕ ಪಾನು ಕಾಪರಲ್ಲಿ ಇದೆ ಮತ್ತು ಹಿತ್ತಾಳೆದಲ್ಲೂ ಇದೆ. ಇದು ಟೀ ಕ್ಯಾಟಲು. ಇದು ನೋಡಿ ಸರ್, ಟೀ ಕ್ಯಾಟಲು ತುಂಬ ಚೆನ್ನಾಗಿದೆ. ಇದು ಚಿಮ್ಟಾ. ನಾವು ಕಿಚನಲ್ಲಿ ಉಪಯೋಗಿಸೋಂಥದ್ದು ಎಲ್ಲ ಐಟಮ್ಸ್ ರೆಡಿ ಮಾಡಿಸಿದ್ದೀನಿ. ಯಾಕಂದರೆ ಆರೋಗ್ಯ ಮುಖ್ಯ. ಇಂಥ ಐಟಮ್ಸ್ ಯೂಸ್ ಮಾಡಿದರೆ ಯಾವ ಕೈಲೇನೂ ಬರಲ್ಲ. ಹಳೆ ಕಾಲದಲ್ಲಿ ನೋಡಿ ಯಾರ ಹತ್ರನೂ ಇದು ಶುಗರು BP ಅಷ್ಟೆಲ್ಲ ಇಲ್ಲ. ಇವಾಗ ಎಲ್ಲ ಕಡೆ ಶುಗರು BP ಥೈರಾಯ್ಡು ಇಂಥ ಐಟಮ್ಸ್ ಯೂಸ್ ಮಾಡಿ ಯಾವುದು ಕೈಲೇ ಬರಲ್ಲ. ನೋಡಿ ಇದು ಕಡಾಯಿ. ಇದು ನೋಡಿ ಟೀ ಕುಡಿಯೋದಕ್ಕೆ, ಟೀ ಕಾಫಿ ಸೆಟ್ಟು. ಇದು ನೋಡಿ, ಇದು ಲ್ಯಾಡಲು, ಚಮಚ, ಪಲ್ಟ. ಇದರಲ್ಲಿ ತುಂಬ ವೆರೈಟೀಸ್ ಇದೆ ನಮ್ಮ ಹತ್ರ. ನೋಡಿ ಈ ಥರ ಐಟಮ್ಸು ನಿಮಗೆ ಎಷ್ಟು ಕಲೆಕ್ಷನ್ ಎಲ್ಲೂ ಸಿಗಲ್ಲ. ಇದು ನೋಡಿ, ಇದರಲ್ಲಿ ಎಲ್ಲ ಸೈಜಸ್ ಇದೆ ಕಡೆಯಲ್ಲಿ. ನೋಡಿ ದೊಡ್ಡದು ಬೇಕಾದರೂ ಸಿಗುತ್ತೆ. ಇದು ಭಾರ ಇದೆ ನೋಡಿ, ಒಂದು ಕಡೆ ನಿಮಗೆ 3 kg 3-4 kg ಬರುತ್ತೆ. ಇದು ನೋಡಿ, ಇದು ಇನ್ನೊಂದು ವೆರೈಟಿ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಇದು ನೋಡಿ ಡಿನ್ನರ್ ಸೆಟ್ಟು. ಇದು ನೋಡಿ ಕಟ್ಲೇರಿ ಸೆಟ್ಟು, ಸ್ಪೂನು ಎಲ್ಲ ಪ್ಯೂರ್ ಬ್ರಾಸಲ್ಲಿ ಇದೆ. ಇದರಲ್ಲಿ ಇನ್ನೊಂದು ವೆರೈಟೀಸ್ ಇದೆ ನೋಡಿ. ಇದು ನೋಡಿ, ಇದು ಬ್ರಾಸಲ್ಲಿ ನೋಡಿ ಈ ಡಬ್ಬಾ ಸೆಟ್ ಇದೆ. ಇದರಲ್ಲಿ 3-4 ಸೈಜ್ ಇರುತ್ತೆ ಇದರೊಳಗೆ. ಇದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬೇರೆ ಬೇರೆ ಸೈಜ್ ಇರುತ್ತೆ. ನೋಡಿ ಸರ್, ಇದು ಎಷ್ಟು ಭಾರ ಇದೆ. ಇದರಲ್ಲಿ ಕಲೈ ಮಾಡಿದ್ದಾರೆ ನೋಡಿ, ಇದು ಕಲೈ ಇದೆ, ಎಷ್ಟು ಭಾರ ಇದೆ ಐಟಮ್ಸ್ ನೋಡಿ. ಮತ್ತು ಇದು ಕಂಟೈನರು ಸರ್. ನೋಡಿ ಇದು ಐಟಮ್ಸ್ ನಾವು ಯಾಕೆ ಉಪಯೋಗಿಸ್ಬೇಕು ಮನೇಲಿ ಅಂದರೆ ನಾನು ಹೇಳ್ತೀನಿ ಕೇಳಿ. ನಮ್ಮದು ಆರೋಗ್ಯ ಇದ್ದರೆ ಎಷ್ಟು ದುಡ್ಡಿದ್ರೂ ಕೆಲಸಕ್ಕೆ ಬರುತ್ತೆ. ಇಲ್ಲ ಆದರೆ ಆರೋಗ್ಯ ಚೆನ್ನಾಗಿದೆ, ಎಷ್ಟು ದುಡ್ಡಿದ್ರೂ ಕೆಲಸಕ್ಕಿಲ್ಲ. ನಾವು ಹಾಲು ಬೇಕಾದರೆ ತರ್ಬೋದು, ತರಕಾರಿ ಬೇಕಾದರೆ ತರ್ಬೋದು, ಬಟ್ ಆರೋಗ್ಯ ತರೋಕ್ಕಾಗಲ್ಲ. ನಾನು ಹೇಳೋದು ಏನಂದರೆ, ನೀವು ಹಳೆ ಕಾಲದಲ್ಲಿ ಹಳೆ ಪದ್ಧತಿಯಲ್ಲಿ ಬನ್ನಿ. ನಮ್ಮ ಹಳೆ ಕಾಲದಲ್ಲಿ ನಮ್ಮ ಬುಜುರ್ಗರು ಎಲ್ಲ ಕಂಚಲ್ಲೇ ಊಟ ಮಾಡ್ತಾಯಿದ್ರಿ. ಇವಾಗಲೂ ಕೂಡ ಎಲ್ಲರ ಮನೆಯಲ್ಲಿ ಏನೇನೋ ಕಂಚು ಪಾತ್ರೆ, ಹಿತ್ತಾಳೆ ಪಾತ್ರೆ, ತಾಮ್ರ ಪಾತ್ರೆ ಇದೇ ಇರುತ್ತೆ. ಬಟ್ ನಾವು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ. ಅದಕ್ಕೆ ಏನು ಮಾಡ್ತೀರಾ, ಅಲ್ಯೂಮಿನಿಯಮ್ಮು, ಸ್ಟೀಲು ಅದೆಲ್ಲ ತುಂಬ ಡೇಂಜರ್ಸು. ಅದೆಲ್ಲ ಯೂಸ್ ಮಾಡಬಾರ್ದು. ನಾನು ಹೇಳೋದು ಒಂದೇ, ನೀವು ಇಂಥದ್ದು ಪಾತ್ರೆ ಕಿಚನ್ ವೇರಲ್ಲಿ ಮತ್ತು ಊಟದಲ್ಲಿ ಕಂಚು ಉಪಯೋಗಿಸಿ, ನೀರು ಕುಡಿಯೋದಕ್ಕೆ ಕಾಪರ್ ಯೂಸ್ ಮಾಡಿ, ಮತ್ತು ಕಿಚನಲ್ಲಿ ಅಡುಗೆ ಮಾಡೋದಕ್ಕೆ ಹಿತ್ತಾಳೆ ಯೂಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲಿ ನಾವೆಲ್ಲ ಇದೇ ಉಪಯೋಗಿಸ್ತಾ ಇದ್ದೀವಿ. ಇದು ನೋಡಿ ಸರ್, ಬಾಂಡ್ಲಿ. ಇದರಲ್ಲಿ ಕಲೈ ಇದೆ. ಇದಕ್ಕೆ ಮಾಡಿ ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ನೋಡಿ, ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಇದು ನೋಡಿ ಫ್ಲವರ್ ಬಾಸ್ಕೆಟು, ದೇವಸ್ಥಾನಗೆ ಪೂಜೆಗೆ ತೊಗೊಂಡು ಹೋಗೋದಕ್ಕೆ. ಇದು ನೋಡಿ ಶಾವಿಗೆ ಮಷೀನು, ಶಾವಿಗೆ ಮಾಡೋದಕ್ಕೆ. ಇದು ನೋಡಿ, ಇದು ಎಲ್ಲರ ಮನೆಯಲ್ಲಿ ಇರುತ್ತೆ. ಹಳೆ ಕಾಲದಲ್ಲಿ ಅದೇ ಎಲ್ಲ ಯೂಸ್ ಆಗ್ತಾಯಿದೆ. ಇದು ನೋಡಿ, ನಾವು ಇಡ್ಲಿ ಕುಕ್ಕರ್ ರೆಡಿ ಮಾಡಿಸಿದ್ವಿ ನೋಡಿ. ಇದು ಹಿತ್ತಾಳೆದಲ್ಲಿ ಇಡ್ಲಿ ಕುಕ್ಕರ್ ರೆಡಿ ಮಾಡಿಸಿದ್ದೀನಿ. ಇದು ನೋಡಿ, ಇದರಲ್ಲಿ ಪ್ಲೇಟ್ ಬರುತ್ತೆ. ಇದೆಲ್ಲ ಕಲೈ ಮಾಡಿಸಿದ್ದಾರೆ. ಇಡ್ಲಿ ಕುಕ್ಕರ್ ಹಿತ್ತಾಳೆದು ನೋಡಿ. ಕಿಚನ್ನಲ್ಲಿ ಯೂಸ್ ಆಗುವಂಥದ್ದು ಎಲ್ಲ ಐಟಮ್ಸ್ ನಾವು ರೆಡಿ ಮಾಡಿಸಿದ್ದೀನಿ. ನಾವು ಎಷ್ಟು ಐಟಮ್ಸ್ ರೆಡಿ ಮಾಡಿಸಿದ್ದೀವಿ ಅಂದರೆ ಬೇರೆ ಯಾರು ಎಷ್ಟು ಐಟಮ್ಸ್ ರೆಡಿ ಮಾಡಿಸಿಲ್ಲ. ನಮಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆ 40 ವರ್ಷ ಮುಂಚೆ ಎಷ್ಟು ಐಟಮ್ಸು ಎಷ್ಟು ಅಂಗಡಿ ಹಿತ್ತಾಳೆದು ಯಾವುದು ಇರಲಿಲ್ಲ. ನಾವು 40 ವರ್ಷದಿಂದ ಹಿತ್ತಾಳೆ ಸಾಮಾನು ರೆಡಿ ಮಾಡಿಸ್ತಾ ಇದ್ದೀನಿ. ಇದು ನೋಡಿ, ಇದು ಕುಕ್ಕರು. ಇದು ಕುಕ್ಕರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ತಾಮ್ರ ಬಾಂಡ್ಲಿ. ಇದು ನೋಡಿ ತಾಮ್ರದು ತುಂಬ ಚೆನ್ನಾಗಿದೆ. ಇದು ನೋಡಿ ತಾಮ್ರ ನೋಡಿ, ಒಳಗಡೆ ಕಲೈ ಇದೆ. ಇದ್ರ ಮೇಲೆ ಕ್ಯಾಪ್ ಬರುತ್ತೆ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ಇದು ನೋಡಿ, ಇದು ಮತ್ತು ಇದು ಫ್ಲವರ್ ಬಾಸ್ಕೆಟು, ದೇವಸ್ಥಾನ ತೊಗೊಂಡು ಹೋಗೋದಕ್ಕೆ, ಪೂಜೆ ಇದಕ್ಕೆ, ಮತ್ತು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಇದು ದೊಡ್ಡದು ಬಾಂಡಲ್ ನೋಡಿ. ಇದು
ಕಿಚನಲ್ಲಿ ಯೂಸ್ ಆಗುವಂಥದ್ದು ಐಟಮ್ಸು. ಇದು ನೋಡಿ ಸರ್, ಜಗ್ ಸೆಟ್ಟು. ಇದು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ, ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಜಗ್ ಬರುತ್ತೆ, 6 ಗ್ಲಾಸ್ ಬರುತ್ತೆ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಸರ್, ಇಷ್ಟು ಔಟ್ಸೈಡ್ ಇಷ್ಟೇಲು, ಒಳಗಡೆ ಕಾಪರ್ ಇರುತ್ತೆ, ಗ್ಲಾಸಸ್ಸು. ಇದು ನೋಡಿ, ಇದರಲ್ಲಿ ಡಿಸೈನ್ಸ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ, ಸೆಟ್ ಕೂಡ ಬರುತ್ತೆ. ಇದು ನೋಡಿ ಸರ್, ಇದು ಪಾತ್ರೆ. ಇದೆಲ್ಲ ಕಿಚನಲ್ಲಿ ಮತ್ತು ಡಿನ್ನರ್ ಸೆಟ್ಟಲ್ಲಿ ಎಲ್ಲ ಯೂಸ್ ಆಗುತ್ತೆ ನೋಡಿ. ಎಲ್ಲ ಹಿತ್ತಾಳೆಯಲ್ಲಿ ಯೂಸ್ ಮಾಡಿ ರೆಡಿ ಮಾಡಿಸಿದ್ದೀನಿ. ಇಂಥ ಐಟಮ್ಸ್ ಯೂಸ್ ಮಾಡಿ ಮನೆಯಲ್ಲಿ ನೋಡಿ ಸರ್. ಇದು ನೋಡಿ, ತಾಮ್ರದು ಗಡ. ಇದು ಗಡ, ಇದು ತುಂಬ ಚೆನ್ನಾಗಿರುತ್ತೆ, ನೀರು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಸರ್, ಇದು ಡಬ್ಬ ಸೆಟ್ಟು. ಇದರಲ್ಲಿ ಫುಲ್ ಸೆಟ್ ಬರುತ್ತೆ, 4-5 ಸೈಜ್ ಬರುತ್ತೆ ನೋಡಿ. ಇದರಲ್ಲಿ ಸೈಜಸ್ ಬರುತ್ತೆ. ಇಂಥ ಐಟಮ್ಸ್ ನಿಮಗೆ ಎಲ್ಲೂ ಸಿಗಲ್ಲ, ಎಲ್ಲ ಯೂನಿಕ್ ಐಟಮ್ಸು. ಇದು ನೋಡಿ, ಹೋಟೆಲಲ್ಲಿ ಯೂಸ್ ಮಾಡೋದು ಬಕೆಟು, ತಾಮ್ರ ಬಕೆಟು. ಈ ಸರ್ ನೋಡಿ, ಇದು ಟಿಫಿನ್ ಬಾಕ್ಸ್ ಥರ, ಟಿಫಿನ್ ಕ್ಯಾರಿಯರ್ ಥರ ಡಬ್ಬ. ಇದು ನೋಡಿ, ಇದು ಡಬ್ಬ. ಇದು ಸರ್ ನೋಡಿ, ಇದರಲ್ಲಿ 4-5 ಸೈಜ್ ಬರುತ್ತೆ. ಇದು ಡಬ್ಬ 4-5 ಸೈಜ್ ಬರುತ್ತೆ. ಟೀ, ಕಾಫಿ ಪೌಡ್ರು ಎಲ್ಲ ಹಾಕೋದಕ್ಕೆ, ಮಸಾಲ ಪೌಡ್ರು ಎಲ್ಲ ಹಾಕೋದಕ್ಕೆ. ಇದು ನೋಡಿ, ಇದು ರೌಂಡು ಡಬ್ಬ. ಇದರಲ್ಲಿ ತುಂಬ ವೆರೈಟಿ ಸರ್. ಇದು ನೋಡಿ, ಪ್ಯೂರ್ ಕಂಚು. ಇದು ಪ್ಯೂರ್ ಕಂಚು, ಬ್ರೌಂಜ್ ಮೆಟಲು. ಬ್ರೌಂಜ್ ಅಂತಾರಲ್ಲ, ಹಳೆ ಕಾಲದಲ್ಲಿ ನಮ್ಮ ಬುಜುರ್ಗರೆಲ್ಲ ಇದರಲ್ಲೇ ಊಟ ಮಾಡ್ತಾಯಿದ್ರು. ಇವಾಗಲೂ ಇದರಲ್ಲೇ ಊಟ ಮಾಡ್ತಾರೆ ತುಂಬ ಜನ. ಬಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಸರ್. ಇಂಥ ಐಟಮ್ಸು ನಾವು ಯೂಸ್ ಮಾಡಬೇಕು. ನೋಡಿ, ಈ ಸೆಟ್ ನೋಡಿ, ಫುಲ್ ಸೆಟ್ ಬರುತ್ತೆ. ಇದು ಕಂಚು, ಪ್ಯೂರ್ ಕಂಚು, ಬ್ರೌಂಜ್ ಮೆಟಲ್ ಅಂತಾರಲ್ಲ ಅದು. ಡಬ್ಬ, ಇದೊಂದು ಡಬ್ಬ. ಮತ್ತು ಇದು ಸ್ಟಿಲ್ಲು 6 ಗ್ಲಾಸು, 1 ಜಗ್ಗು. ಒಳಗಡೆ ಕಾಪರ್ ಇರುತ್ತೆ, ಔಟ್ಸೈಡ್ ಸ್ಟಿಲ್ಲು, ಮೇಂಟೆನೆನ್ಸ್ ಫ್ರೀ. ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಮತ್ತು ನೋಡಿ ಸರ್, ಇದು ಕಂಚಲ್ಲಿ ಇದು ಹೊಸ ಐಟಮ್, ಹೊಸ ಟೈಪು. ಇದು ಕಂಚು. ಇದು ನೋಡಿ ಸರ್, ರೀಟೇಲಲ್ಲಿ ಎಲ್ಲ ಹಿತ್ತಾಳೆನೂ ಕಂಚು ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಕಂಚಿಗೆ ಗೊತ್ತಾಗಬೇಕಾದ್ರೆ ಇದು ನೋಡಿ ಸರ್, ಇದ್ರ ಸೌಂಡ್ ಇದೆಲ್ಲ ತುಂಬ ಲಾಂಗ್ ಸೌಂಡ್ ಬರುತ್ತೆ, ವೈಬ್ರೇಟ್ ಬರುತ್ತೆ, ಓಮ್ ಅಂತ ಸೌಂಡ್ ಬರುತ್ತೆ. ಆ ಥರ ಈ ಸೌಂಡಲ್ಲೇ ಗೊತ್ತಾಗುತ್ತೆ, ಇಲ್ಲಾಂದರೆ ಇದ್ರದ್ದು ಕ್ವಾಲಿಟಿ ಗೊತ್ತಾಗಲ್ಲ. ಇದು ಪ್ಯೂರ್ ಕಂಚು. ಇದು ನೋಡಿ ಸರ್, ಬರೀ 800 ರೂಪೀಸ್. ಬರೀ 800 ರೂಪೀಸಲ್ಲಿ 1 ಜಗ್ಗು, 6 ಗ್ಲಾಸಸ್ಸು ನೋಡಿ. ಗಿಫ್ಟ್ ಕೊಡೋದಕ್ಕೆ ಎಲ್ಲ ನಮ್ಮ ಜ್ಯೋತಿ ಬ್ರ್ಯಾಂಡು, ಮೇಯ್ನ್ ಇರೋದು ಜ್ಯೋತಿ ಕ್ವಾಲಿಟಿ ಸರ್. ಇದು ನೋಡಿ, ಇದು ಸೆಟ್, ಡಿನ್ನರ್ ಸೆಟ್. ಇದು ನೋಡಿ, ಒಳಗಡೆ ಸ್ಟೀಲ್ ಇರುತ್ತೆ, ಔಟ್ಸೈಡ್ ಕಾಪರ್ ಇರುತ್ತೆ ನೋಡಿ. ಈ ಥರ ಇರುತ್ತೆ, ಒಳಗಡೆ ಸ್ಟೀಲ್, ಔಟ್ಸೈಡ್ ಕಾಪರು. ಇದರಲ್ಲಿ 3 ಬಟ್ಲು, 1 ಗ್ಲಾಸು, ಸ್ಪೂನು ಎಲ್ಲ ಇರುತ್ತೆ. ಇದು ಫುಲ್ ಸೆಟ್ಟು. ಮತ್ತು ನೋಡಿ, ಇದು ಜಗ್ಗು, ಸ್ಟೀಲ್ ವಿತ್ ಕಾಪರ್ ಜಗ್ಗು ನೋಡಿ. ಇದು ಔಟ್ಸೈಡಲ್ಲಿ ಸ್ಟೀಲು, ಒಳಗಡೆ ಕಾಪರ್ ಇರುತ್ತೆ, ಸ್ಟೀಲ್ ವಿತ್ ಕಾಪರ್ ಜಗ್ಗು. ಇದು ಜಗ್ಗು. ಇದು ಕಾಪರ್ ಗ್ಲಾಸು ನೋಡಿ. ಇದು ಕಾಪರ್, ಪ್ಯೂರ್ ಕಾಪರ್ ಜಗ್ಗು. ಇದೆಲ್ಲ ಪ್ಯೂರ್ ಕಾಪರ್ ಜಗ್ಗು ನೋಡಿ. ಮತ್ತು ಇದು ವಾಟರ್ ಟ್ಯಾಂಕು. ಇದು ವಾಟರ್ ಟ್ಯಾಂಕ್. ಇದರಲ್ಲಿ 4-5 ಸೈಜ್ ಬರುತ್ತೆ, 4-5 ಸೈಜ್ ಬರುತ್ತೆ. ಇದಕ್ಕೆ ಟ್ಯಾಪ್ ಕೂಡ ಬರುತ್ತೆ. ಇದು ಕಾಪರ್ ಮಟಕೆ. ಮತ್ತು ಇದು ನೋಡಿ ಸರ್, ಇದು ಮಸಾಲೆ ಬಾಕ್ಸು. ಇದು ಸ್ಕ್ವೇರ್ ಮಸಾಲ ಬಾಕ್ಸು. ಇದು ಮಸಾಲೆ ಬಾಕ್ಸು, ಡ್ರೈ ಫ್ರೂಟ್ ಬಾಕ್ಸ್ ಅನ್ಬೋದು ನೋಡಿ. ಇದು ಹಿತ್ತಾಳೆದು ಡಿನ್ನರ್ ಸೆಟ್ಟು. 1 ತಟ್ಟೆ, 2 ಬಟ್ಲು, 1 ಗ್ಲಾಸು. ಇದು ಹಿತ್ತಾಳೆದು, ಪ್ಯೂರ್ ಹಿತ್ತಾಳೆ. ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಇದು ಹಿತ್ತಾಳೆದು. ಮತ್ತು ಇದು ಕಂಟೈನರ್ ಸೆಟ್ಟು. ಇದರಲ್ಲಿ ನೋಡಿ ಸೈಜಸ್ ಇರುತ್ತೆ, ಒಂದಿಂದ ಒಂದು ಒಳಗಡೆ ಸೈಜಸ್ ಇರುತ್ತೆ. ಇದು ಕಂಟೈನರ್ ಸೆಟ್ಟು. ಇದು ಕಂಟೈನರು, ಎಲ್ಲ ವೆರೈಟೀಸ್ ಕಂಟೈನರ್ ಸಿಗುತ್ತೆ ನಿಮಗೆ. ಇದು ನೋಡಿ, ಕಾಪರ್ ಕಂಟೈನರು ನೀರಿಗೆ. ಮತ್ತು ಇದು ದೇವಸ್ಥಾನ ಮೇಲೆ ಕಳಶ, ಮುಗ್ಲಿ ಅಂತಾರಲ್ಲ, ಕಳಶ. ದೇವಸ್ಥಾನ ಮೇಲೆ ಗೋಪುರ ಕಳಶ. ಇದು ನೋಡಿ, ಕಾಪರ್ ಬಾಟಲ್. ಇದರಲ್ಲಿ ಸುಮಾರು 10-15 ವೆರೈಟಿ ಇರುತ್ತೆ. ಇದು ಕಾಪರ್ ಮೇಲೆ ಲೇಕರ್ ಕೋಟಿಂಗ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಫ್ರೀ. ಮತ್ತು ಇದು ನೋಡಿ ಸರ್, ಇದು ಬಟ್ಲು, ಬಿರಿಯಾನಿ ಬಾಲ್ ಅಂತಾರೆ ಇದು ನೋಡಿ. ಮತ್ತು ಇದು ನೋಡಿ ಸರ್, ಮಸಾಲೆ ಬಾಕ್ಸು. ಇದು ಮಸಾಲೆ ಬಾಕ್ಸು. ಇದು ನೋಡಿ, ಮಸಾಲೆ ಬಾಕ್ಸು ಈ ಥರ ಇದು ಬರುತ್ತೆ. ಇದ್ರ ಮೇಲೆ ಗ್ಲಾಸ್ ಇರುತ್ತೆ, ಮತ್ತು ಇದ್ರ ಯಾವುದು ಮಿಸ್ ಆಗೋದಿಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಇದು ನೋಡಿ. ಮತ್ತು ಇದು ಕಾಪರ್ ವಿತ್ ಸ್ಟೀಲ್ ಗ್ಲಾಸು, ಕಾಪರ್ ಗ್ಲಾಸಸ್ಸು ಸರ್. ಇದು ನೋಡಿ, ಜಗ್ಗು ತುಂಬ ಚೆನ್ನಾಗಿದೆ. ಈ ಜಗ್ ನೋಡಿ ಸರ್, ಟೀ ಕ್ಯಾಟಲ್ ಥರ ಜಗ್ ಇದೆ. ಇದು ಪ್ಯೂರ್ ಬ್ರಾಸ್ ಜಗ್. ಇದು ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇದು ಹ್ಯಾಂಡಲ್ಲು ಇದು ಹಾಕೋದು ನೋಡಿ. ಇದರಲ್ಲಿ ಇನ್ನೊಂದು ವೆರೈಟಿ. ಇದು ಸೂಪರಿಯರ್ ಕ್ವಾಲಿಟಿ, ಗೋಲ್ಡ್ ಥರ ಇದೆ ನೋಡಿ.
ಇದು ಗೋಲ್ಡ್ ಥರ ಇದೆ ಈ ಜಗ್ ನೋಡಿ, ತುಂಬ ಚೆನ್ನಾಗಿದೆ, ಗೋಲ್ಡ್ ಥರ ಇದೆ ಜಗ್ಗು. ಇದು ಒಳಗಡೆ ನೋಡಿ ಫಿನಿಶಿಂಗು ಸುಪೀರಿಯರ್ ಕ್ವಾಲಿಟಿ ನೋಡಿ. ಇದಕ್ಕೆ ಸೆಟ್ ಆಗುವಂಥದ್ದು ಗ್ಲಾಸ್ ಇರುತ್ತೆ, ಇದು ಸಟ್ಟು ಬರುತ್ತೆ, 6 ಗ್ಲಾಸು 1 ಜಗ್ಗು ಆ ಥರ ಸಟ್ಟು ಬರುತ್ತೆ. ಇದು ನೋಡಿ ಗ್ಲಾಸಲ್ಲಿ ಇನ್ನೊಂದು ವೆರೈಟೀಸು. ಮತ್ತು ಇದು ನೋಡಿ, ಇದು ಗ್ಲಾಸಲ್ಲಿ ವೆರೈಟೀಸ್ ಇದೆ, ಗ್ಲಾಸಲ್ಲಿ ಸುಮಾರು ವೆರೈಟೀಸ್ ಇದೆ ಹಿತ್ತಾಳೆದಲ್ಲಿ. ಇದು ಎಲ್ಲ ಬ್ರಾಸು, ಪ್ಯೂರ್ ಬ್ರಾಸ್ ಗ್ಲಾಸು. ಮತ್ತು ಸರ್ ನೋಡಿ, ಇದು ಜಗ್ಗು, ಇದು ಜಗ್ಗು ಪ್ಯೂರ್ ಬ್ರಾಸ್ ಜಗ್ಗು. ಇದು ನೋಡಿ ಒಳಗಡೆ ನೋಡಿ ಪಾಲಿಶ್ ಇದೆ, ಫಿನಿಶಿಂಗು. ಇದು ನೋಡಿ, ಇದು ಒಂದು ಸಟ್ಟು ಬ್ರಾಸು ತಟ್ಟೆ ಸಟ್ಟು. ಇದು ನೋಡಿ ತುಂಬ ಚೆನ್ನಾಗಿದೆ. ಇದು ಕಂಚಲ್ಲಿ ಇದು ಮಾಡಿರೋದು, ಮ್ಯಾಟ್ ಫಿನಿಶಿಂಗ್ ಮಾಡಿರೋದು, ಪ್ಯೂರ್ ಕಂಚ್ ತಟ್ಟೆ. ಇದು ಒಂದು ಸೆಟ್ ಬಂದುಬಿಟ್ಟು 3 kg ಆಗುತ್ತೆ ತೂಕ. ಇದು ತುಂಬ ಚೆನ್ನಾಗಿರುತ್ತೆ, ಇದರಲ್ಲಿ ಊಟ ಮಾಡೋದು ತುಂಬ ಹೆಲ್ತಿ. ಇದು ನೋಡಿ ಸರ್, ವಾಟರು ಚಿಕ್ಕದು, ಇದು ವಿತ್ ಸ್ಟ್ಯಾಂಡು ವಾಟರ್ ಕಂಟೈನರು. ಇದು ನೋಡಿ ವಿತ್ ಸ್ಟ್ಯಾಂಡ್ ಇರುತ್ತೆ, ಇದಕ್ಕೆ ಟ್ಯಾಪ್ ಇರುತ್ತೆ, ಕಲೈ ಇರುತ್ತೆ. ಸ್ಕ್ವೇರ್ ಮಸಾಲೆ ಬಾಕ್ಸು ನೋಡಿ, ಇದು ಸ್ಕ್ವೇರ್ ಮಸಾಲೆ ಬಾಕ್ಸು, ಒಳಗಡೆ ಕಲೈ ಇರುತ್ತೆ, ಇದು ಮೇಲೆ ಟಾಪ್ ಆಗಿ. ಮೇಯ್ನ್ ಸರ್ ಇದು ನಮ್ಮದು ಬ್ರ್ಯಾಂಡ್ ಜ್ಯೋತಿ ಬ್ರ್ಯಾಂಡ್ ಇದೆಲ್ಲ, ಇದು ಜ್ಯೋತಿ ಬ್ರ್ಯಾಂಡೇ ಮೇಯ್ನು. ಜ್ಯೋತಿ ಬ್ರ್ಯಾಂಡ್ ಆದರೆ ಒರಿಜಿನಲೇ ಇರುತ್ತೆ. ಇದು ಬ್ರ್ಯಾಂಡೆಡ್, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇದೆ, ಇದು ಬ್ರ್ಯಾಂಡೆಡ್ ಇದೆ. ಹಿತ್ತಾಳೆದಲ್ಲಿ ಬ್ರ್ಯಾಂಡ್ ಒಂದೇ ಬ್ರ್ಯಾಂಡು, ಆಲ್ ಇಂಡಿಯಾದಲ್ಲಿ ಒಂದೇ ಬ್ರ್ಯಾಂಡ್ ಇರೋದು ಜ್ಯೋತಿ ಬ್ರ್ಯಾಂಡೆಡ್, ಬಾಕಿದೆಲ್ಲ ಲೋಕಲ್ಲೇ ಬರುತ್ತೆ. ಇದು ನೋಡಿ ತಡ್ಕ ಪ್ಯಾನು, ಕಿಚನಲ್ಲಿ ಯೂಸ್ ಆಗುವಂಥದ್ದು ತಡ್ಕ ಪ್ಯಾನು, ತಡ್ಕ ಪ್ಯಾನು ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಫುಲ್ ಹಿತ್ತಾಳೆದಲ್ಲಿ ತಡ್ಕ ಪ್ಯಾನ್ ಮಾಡಿದ್ದಾರೆ. ಇದು ಬ್ರಾಸ್ ಲೋಟ, ಚಂಬು, ಇದು ಕಾಪರ್ ಗ್ಲಾಸು. ಇದು ನೋಡಿ, ಮತ್ತು ಇದು ಲ್ಯಾಡಲು ಚಮಚೆ, ಇದು ಲ್ಯಾಡಲು ಕಿಚನ್ನಲ್ಲಿ ಉಪಯೋಗಿಸೋದು. ಇದು ನೋಡಿ ಚಿಕ್ಕದು ಚಂಬು, ಇದು ಗ್ಲಾಸು, ಇದು ಚಿಕ್ಕದು ಮಟ್ಟಿಗೆ, ಸಣ್ಣದು ಮಟ್ಟಿಗೆ. ಇದು ತುಂಬ ಹೆವಿ ಇದೆ ನೋಡಿ, ತೂಕ ಇದೆ, ಸಣ್ಣ ಮಟ್ಟಿಗೆ. ಇದು ನೋಡಿ ಸ್ಪೆಷಲು ಜಗ್ಗು, ಇದು ಕಾಪರ್ ಪಾಟು, ಒಳಗಡೆ ಕಾಪರ್ ಇದೆ, ಇದು ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಇದು ಬಾಟಲ್ಸು, ಇದು ಫ್ಲಾಸ್ಕ್ ಥರನೂ ಯೂಸ್ ಮಾಡ್ಬೋದು. ಎಷ್ಟು 8 ಗಂಟೆ ಕೋಲ್ಡ್ ಆಗಿದ್ದರೆ ಕೋಲ್ಡ್ ಇರುತ್ತೆ, ಬಿಸಿ ಆಗಿದ್ದರೆ ಬಿಸಿ ಇರುತ್ತೆ. ಇದು ಔಟ್ಸೈಡ್ ಡಿಸ್ಟಲ್ಲು, ಒಳಗಡೆ ಕಾಪರ್ ಇದೆ. ಇದು ನೋಡಿ ಓಪನ್ ಮಾಡಿ ತೋರಿಸ್ತೀವಿ. ಇದು ಎಲ್ಲ ಒಳಗಡೆ ಕಾಪರ್ ಇರುತ್ತೆ, ಫುಲ್ ಕಾಪರು. ಮತ್ತು ಇದು ನೋಡಿ, ಇದು ಔಟ್ಸೈಡ್ ಸ್ಟೀಲು, ಒಳಗಡೆ ಕಾಪರು. ಇದು ನೋಡಿ ಔಟ್ಸೈಡ್ ಸ್ಟೀಲು, ಒಳಗಡೆ ಕಾಪರು. ಮತ್ತು ಇದನ್ನು ಫ್ಲಾಸ್ಕ್ ಥರ ಯೂಸ್ ಮಾಡ್ಬೋದು. ಇದು ಸ್ಟೀಲ್ ವಿತ್ ಕಾಪರ್ ಜಗ್ಗು. ಈ ಜಗ್ಗಲ್ಲಿ ಸುಮಾರು ವೆರೈಟೀಸ್ ಇದೆ, ಒಂದೊಂದು ಐಟಮಲ್ಲಿ ಒಂದು ನಿಮಗೆ 10 ವೆರೈಟೀಸ್ ಸಿಗುತ್ತೆ. ಇದು ನೋಡಿ ಟೀ ಕ್ಯಾಟಲು, ಎಷ್ಟು ಚೆನ್ನಾಗಿದೆ ನೋಡಿ ಟೀ ಕ್ಯಾಟಲ್ಸು, ಮತ್ತು ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಟೀ ಕ್ಯಾಟಲ್ಸು. ಇದು ನೋಡಿ ಮಟ್ಕೆಯಲ್ಲಿ ಇನ್ನೊಂದು ವೆರೈಟೀಸು, ಇದು ಡಿಸೈನ್ಸು, ಕಲರ್ ಡಿಸೈನ್ಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗು ಕಲರ್ ಡಿಸೈನ್ಸ್ ಮಾಡಿದ್ದಾರೆ. ಇದಕ್ಕೆ ಟ್ಯಾಪ್ ಕೂಡ ಬರುತ್ತೆ. ಇದು ನೋಡಿ ಬಿಯರ್ ಮಗ್ಗು ನೋಡಿ, ಇದು ಬಿಯರ್ ಮಗ್ಗು ನೋಡಿ, ಇದರಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ಅದು ನೋಡಿ ಇದಕ್ಕೆ ಬಿಯರ್ ಮಗ್ ಅಂತಾರೆ. ಇದು ನೋಡಿ ಜಗ್ಗು, ಇದು ಜಗ್ಗು, ಇದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಒಂದು ಮಟ್ಟಿಗೆ ನೀರು ಮಟ್ಟಿಗೆ, ಇದು ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ ಮತ್ತು ಆ್ಯಂಟಿಕ್ ಫಿನಿಶಿಂಗ್ ಮಾಡಿದ್ದಾರೆ. ಮೇಲೆ ಇದು ಮೇಂಟೆನೆನ್ಸ್ ಫ್ರೀ ಲ್ಯಾಕರ್ ಪಾಲಿಶ್ ಇದೆ. ಒಳಗಡೆ ನೋಡಿ ಪ್ಯೂರ್ ಕಾಪರು. ಇದರಲ್ಲಿ ನೋಡಿ ಡಿಸೈನ್ಸ್ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಇದು ಒಂದು ಸ್ಟ್ಯಾಂಡ್ ಇರೋದು ನೋಡಿ, ಇದು ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಕ್ವಾಲಿಟಿ ನೋಡಿ ಒಳಗಡೆ, ಇದು ಮಟ್ಟಿಗೆ. ಇದು ನೋಡಿ ಬಾಂಡ್ಲಿ, ಪ್ಯೂರ್ ಕಾಪರ್ ಬಾಂಡ್ಲಿ, ಮೇಲೆ ಕ್ಯಾಪ್, ಇದು ಕ್ಯಾಪ್ ಬರುತ್ತೆ ನೋಡಿ. ಇದು ಫಿನಿಶಿಂಗ್ ನೋಡಿ ಪ್ಯೂರ್ ಕಾಪರು. ಇದರಲ್ಲಿ ಸೈಜಸ್ ಇದೆ, 2 ಸೈಜಸ್ ನೋಡಿ, ಒಂದೊಂದು ಐಟಮಲ್ಲಿ 4-5 ಸೈಜ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಡಿನ್ನರ್ ಸೆಟ್ಟು, ಇದರಲ್ಲಿ ಇನ್ನೊಂದು ವೆರೈಟಿ, ಹೊಸ ವೆರೈಟೀಸು ಸರ್. ಇದು ನೋಡಿ ಸಾಲ್ ದೀಪ, ಇದು ಸಾಲ್ ದೀಪ ಅಂತಾರೆ. ಇದರಲ್ಲಿ 16 to 5 ಗುಳಿದು ಎಲ್ಲ ಬರುತ್ತೆ. ಇದು ಸಾಲ್ ದೀಪ ಅಂತಾರೆ. ಇದು ಅಧಿಕ ಮಾಸಗೆ ಎಲ್ಲ ದಾನ ಕೊಡಲಿಕ್ಕೆ ಇರುತ್ತೆ ನೋಡಿ. 3 ವರ್ಷಕ್ಕೆ ಒಂದ್ಸಲಿ ಅಧಿಕ ಮಾಸ ಬರುತ್ತೆ. ಅಧಿಕ ಮಾಸ ಅಲ್ಲಿ ಏನಿದೆ ಅಂದರೆ ಹಿತ್ತಾಳೆ ಮತ್ತು ತಾಮ್ರದೇ ದಾನ ಕೊಡಬೇಕು. ಅದು ಯಾತಕ್ಕೆ ಅಂದರೆ ಇದನ್ನು ಬಳಸಬೇಕು ಯಾವತ್ತು. ಇದು ಹಳೆ ಕಾಲದಲ್ಲಿ ನಮಗೆ ಇದು ಇದೆ, ಹಿತ್ತಾಳೆ ಮತ್ತು ಬ್ರಾಸು ಮತ್ತು ಕಾಪರ್ ಎವ್ರಿ ಮನೆಯಲ್ಲಿ ಯೂಸ್ ಆಗಲೇಬೇಕು. ಇದ್ರದ್ದು ಬೆಲೆ ಕಮ್ಮಿ ಆಗಬಾರ್ದು ಅಂದ್ಬಿಟ್ಟು ಆ ಪದ್ಧತಿನೂ ನಮ್ಮ ಇದಕ್ಕೆ ಸೇರಿಸಿದ್ದಾರೆ. ಸಾಲ್ ದೀಪ ದಾನ ಕೊಡಲಿಕ್ಕೆ ಭಟ್ರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಸಾಲ್ ದೀಪ, ಇದರಲ್ಲಿ 5 ಗುಳಿದು, 2 ಗುಳಿದು ಮತ್ತು 16 ಗುಳಿದು ಎಲ್ಲ ಬರುತ್ತೆ. ಮತ್ತು ಇದು ನೋಡಿ ಫ್ಲವರ್ ಬಾಸ್ಕೆಟು, ಇದು ಜೂಲ, ಇದು ಅಗರಬತ್ತಿ ಪೈಪು ನೋಡಿ, ಅಗರಬತ್ತಿ ಪೈಪು. ಮತ್ತು ಇದು ನೋಡಿ, ಇದು ಧೂಪ ಆರತಿ, ನೋಡಿ, ಇದು ಧೂಪ ಆರತಿ. ಇದು ಉರುಳಿ ಅಂತಾರೆ ನೋಡಿ, ಇದು
ಉರುಳಿ. ಮತ್ತೆ ಇದು ನೋಡಿ ಸರ್, ಇದು ಸಿಂಹಾಸನ. ಇದರಲ್ಲಿ ಒಂದು 5-6 ಸೈಜ್ ಬರುತ್ತೆ ಸಿಂಹಾಸನ. ಇದಕ್ಕೆ ಸಿಂಹಾಸನ ಅನ್ನೋದು. ಮತ್ತೆ ಇದು ನೋಡಿ ಚಂಬು, ಲೋಟ. ಇದು ಬ್ರಹ್ಮ ಕಳಸಕ್ಕೆ, ಪೂಜೆಗೆ, ಮತ್ತೆ ಇದು ದಾನ ಕೊಡ್ಲಿಕ್ಕೆ, ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನೋಡಿ ಕಾಮಾಕ್ಷಿ ದೀಪ. ಇದು ಕಾಮಾಕ್ಷಿ ದೀಪ ನೋಡಿ, ಒರಿಜಿನಲ್ ಕಾಮಾಕ್ಷಿ ದೀಪ ಇದೆ. ಇದು ನೋಡಿ ಇದ್ರದ್ದು ಕ್ವಾಲಿಟಿ ನೋಡಿ, ಇದು ಕಾಮಾಕ್ಷಿ ದೀಪ, ಕಾಮಾಕ್ಷಿ ದೀಪ ಅಂತಾರೆ. ಮತ್ತೆ ಇದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ ಬೌಲ್, ಡ್ರೈ ಫ್ರೂಟ್ ಬೌಲ್, ಡ್ರೈ ಫ್ರೂಟ್ ಟ್ರೇ ಅನ್ಬೋದು. ಬೌಲ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ಕ್ವಾಲಿಟಿ ನೋಡಿ, ಈ ಡ್ರೈ ಫ್ರೂಟ್ ಟ್ರೇ ಬೌಲ್ಸ್. ಇದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ದಾನ ಕೊಡ್ಲಿಕ್ಕೆ ಇದು ಟ್ರೇ. ಇದೆಲ್ಲ ತುಂಬಾ ಲೈಟ್ ವೇಟ್, ಎಲ್ಲ 200 ರೂಪಾಯಿ, 300 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಆ ಥರ ಎಲ್ಲ ಐಟಮ್ಸ್ ಇದೆ. ಇದು ನೋಡಿ ಪೂಜೆ ಸೆಟ್ ಸಣ್ಣದು, ಪೂಜೆ ಸೆಟ್, ಬಾಲ್ ಭೋಗ್ ಸೆಟ್ ಅಂತಾರೆ, ಕೃಷ್ಣನ್ಗೆ ಬಾಲ್ ಭೋಗ್ ಸೆಟ್ ಅಂತಾರೆ. ಇದು ನೋಡಿ ದೀಪ. ಇದು ದೀಪದಲ್ಲಿ ಪ್ಲೇಟು, 2 ದೀಪ, 1 ಪ್ಲೇಟಲ್ಲಿ 2 ದೀಪ. ಇದು ನೋಡಿ ಕುಂಕುಮ ಸೆಟ್ಟು. ಇದು ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ರಿಟರ್ನ್ ಗಿಫ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಬರೀ 120 ರೂಪಾಯಿ ಆಗುತ್ತೆ. 2 ಬಟ್ಲು ಇರುತ್ತೆ ಕುಂಕುಮ ಸೆಟ್. ಇದರಲ್ಲಿ 2 ವೆರೈಟಿ ಇದೆ ನೋಡಿ. ಇದು ಡಿಸೈನ್ಸ್, ಬೇರೆ ಡಿಸೈನ್ಸ್ ಇರುತ್ತೆ. 2 ಕುಂಕುಮ ಹಾಕೋದು, 2 ಬಟ್ಲು ಇರುತ್ತೆ, 1 ಪ್ಲೇಟ್ ಇರುತ್ತೆ. ನೋಡಿ ಸೆಟ್ಗೆ, ಇದು ಸೆಟ್ಗೆ. ಮತ್ತೆ ಇಂಥದ್ದು ಡಬ್ಬಿಯಲ್ಲಿ ಎಲ್ಲ ಸೈಜಸ್ ಬರುತ್ತೆ, ಸಣ್ಣದಿಂದ ದೊಡ್ಡದವರೆಗೂ ಎಲ್ಲ ವೆರೈಟೀಸ್ ಬರುತ್ತೆ. ಇದು ನೋಡಿ ಆ್ಯಪಲ್ ಥರ ಮಾಡಿದ್ದಾರೆ, 2 ಬಟ್ಲು. ಮತ್ತೆ ಇದು ಬರೀ 60 ರೂಪಾಯಿ ಆಗುತ್ತೆ. ಇದು ನೋಡಿ, ಇದು ಪೀಠ, ದೇವ್ರು ಪೀಠ, ದೇವ್ರು ಇಡೋದಕ್ಕೆ ಪೀಠ ಇರುತ್ತೆ. ಇದು ಪೀಠ ನೋಡಿ ತುಂಬಾ ಚೆನ್ನಾಗಿದೆ. ಇದು ಕಾಪರ್ ಲೋಟ, ಕಾಪರ್ ಚಂಬು. ಇದು ಲಸ್ಸಿ ಗ್ಲಾಸು, ಇದು ಲಸ್ಸಿ ಗ್ಲಾಸ್ ನೋಡಿ, ಇದು ಲಸ್ಸಿ ಗ್ಲಾಸು. ಇದು ನೋಡಿ, ಇದು ಪೂಜೆ ಸಾಮಾನು ಇಡ್ಲಿಕ್ಕೆ ಗೌರಿ ಪೆಟ್ಟಿಗೆ ಅಂತಾರಲ್ಲ, ಅದು ಗೌರಿ ಪೆಟ್ಟಿಗೆ. ಇದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲಾಕ್ ಕೂಡ ಮಾಡ್ಬೋದು. ಗೌರಿ ಪೆಟ್ಟಿಗೆ ಅಂತಾರೆ, ಇದು ಗೌರಿ ಪೆಟ್ಟಿಗೆ. ಇದು ಕಳಸ, ಇದು ಕಳಸ ಯೂಸ್ ಮಾಡ್ಬೋದು, ಫ್ಲವರ್ ಪಾಟ್ಗೆ ಯೂಸ್ ಮಾಡ್ಬೋದು. ಇದು ಕಂಚನ್ ಗ್ಲಾಸು, ಪ್ಯೂರ್ ಕಂಚನ್ ಲೋಟ, ಪ್ಯೂರ್ ಕಂಚನ್ ಲೋಟ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಎಲೆ ತರ ಮಾಡಿದ್ದಾರೆ ಪ್ಲೇಟು, ಎಲೆ ಪ್ಲೇಟು. ಇದು ಎಲೆ ತರ ಮಾಡಿದ್ದಾರೆ ಪ್ಲೇಟು. ಇದು ಕುಂಕುಮ ಸೆಟ್ ನೋಡಿ, ಗಿಫ್ಟ್ ಕೊಡ್ಲಿಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ಗಿಫ್ಟ್ ಆರ್ಟಿಕಲ್ಸು. ಇದು ನೋಡಿ ಹೂಗಟ್ಟಿ ಸ್ಟ್ಯಾಂಡು. ಇದು ಬೌಲು, ಇದು ಬೌಲ್. ಇದ್ರಲ್ಲಿ ನೋಡಿ ಬೌಲಲ್ಲಿ ಬರುತ್ತೆ. ಇದು ಉರ್ಲಿ ಅಂತಾರೆ, ಅರ್ಕನ್ ಸೆಟ್ಟಿ. ಇದು ಮದುವೆಗೆಲ್ಲ ಇದು ಕೊಡೋದಲ್ಲ, ಅದು ಇದರಲ್ಲಿ ಕಾಪರ್ದು ಕೂಡ ಬರುತ್ತೆ. ಇದು ಉರ್ಲಿ ಕಾಪರ್ದು ಬರುತ್ತೆ. ನೋಡಿ ಇದು ಆರತಿ, ಪಂಚ ಆರತಿ. ಇದು ಆರತಿ. ಇದು ಮಸಾಲೆ ಬಾಕ್ಸು. ಈ ಮಸಾಲೆ ಬಾಕ್ಸ್ ಅಲ್ಲಿ ಸುಮಾರು 10 ವೆರೈಟೀಸ್ ಇದೆ. ಇದು ಗಡವ, ಈ ಕಲೈ ಇದೆ, ಒಳಗಡೆ ಕಲೈ ಇದೆ. ಇದು ಪಾಟ್ ಹೋಲ್ಡರ್, ಪ್ಲಾಂಟರು ಎಲ್ಲ. ಇದರಲ್ಲಿ 2 ಸೈಜ್ ಇದೆ, ತುಳಸಿ ಪಾಟ್ಗೆ, ಇದು ಪಾಟ್ಗೆ ಮಾಡ್ಬೋದು, ಯೂಸ್ ಮಾಡ್ಬೋದು. ಇದು ನೋಡಿ ಮರ, ಈ ತರ ಇದು ಮರ. ಇದು ದೀಪ, ಚಂದ ದೀಪ. ಇದು ಚಕ್ಲಿ ಬರ್ಲು, ಇದು ಕೂಡ ಚಕ್ಲಿ ಬರ್ಲು ನೋಡಿ. ಮತ್ತೆ ಇದು ಉರ್ಲಿ ನೋಡಿ, ಇದು ಉರ್ಲಿ, ಪಿಕಾಕ್ ಉರ್ಲಿ ಸ್ಟ್ಯಾಂಡು. ಇದು ಫ್ಲೋರ್ ಬಾಸ್ಕೆಟು. ಇದರಲ್ಲಿ ಸೈಜಸ್ ಇರುತ್ತೆ. ಇದು ಉರ್ಲಿ, ಇದರಲ್ಲಿ ಒಂದು 10 ಸೈಜಸ್ ಬರುತ್ತೆ, ಚಿಕ್ಕದಿಂದ ದೊಡ್ಡವರೆಗೆ ಎಲ್ಲ ಸೈಜ್ ಬರುತ್ತೆ. ಈ ಡಿಸೈನ್ಸ್ ಅಲ್ಲಿ ಇರೋದು ನೋಡಿ ಪಿಕಾಕ್ ಉರ್ಲಿ. ಇದು ತುಂಬಾ ಚೆನ್ನಾಗಿದೆ ಪಿಕಾಕ್ ಉರ್ಲಿ. ಇದು ನೋಡಿ, ಇದರಲ್ಲಿ 4-5 ಸೈಜ್ ಬರುತ್ತೆ. ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್ ನೋಡಿ. ಕೆಳಗಡೆ ಎಲಿಫೆಂಟ್ ತರ ಇದೆ, ಈ ತರ ಇದೆ. ಇದು ಸೋಮಸೂತ್ರ ತಟ್ಟೆ, ಸೋಮಸೂತ್ರ ಪೂಜೆ ಮಾಡೋದಿಕ್ಕೆ, ಸೋಮಸೂತ್ರ ತಟ್ಟೆ. ಇದು ಲೋಟ, ಎಂಗ್ರೇವಿಂಗ್ ಲೋಟ ನೋಡಿ. ಇದರ ಮೇಲೆ ಎಲ್ಲ ಕಾರ್ವಿಂಗ್ ಇದೆ, ಕಾರ್ವಿಂಗ್ ಮಾಡಿದ್ದಾರೆ. ಇದು ಹಾಲ್ ಬಟ್ಲು, ದೇವಸ್ಥಾನಕ್ಕೆ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾರಲ್ಲ, ಆ ಪ್ರಸಾದ ಕೊಡೋದಕ್ಕೆ ಬಕೆಟ್ ತರ ಇದೆ. ಇದು ನೋಡಿ ಕುಂಕುಮ ಸೆಟ್ಟು, 2 ಬಟ್ಲು ಇದೆ, ಒಂದು ಇದು ಇದೆ. ಇದು ನೋಡಿ ಬರೀ 30 ರೂಪೀಸ್, 30-40 ರೂಪೀಸ್ ಅಲ್ಲಿ ಬಟ್ಲು. ಇದು ಹಿತ್ತಾಳೆಯಲ್ಲಿ. ಇದು ನೋಡಿ 120 ರೂಪಾಯಿ ಬಟ್ಲು. ತುಂಬಾ ಚೆನ್ನಾಗಿದೆ ಗಿಫ್ಟ್ ಕೊಡ್ಲಿಕ್ಕೆ. ಇದು ನೋಡಿ ಸಣ್ಣ ಬಾಂಡ್ಲಿ, ಸಣ್ಣ ಟ್ರೇಯಲ್ಲಿ 4-5 ಸೈಜ್ ಇದೆ ನೋಡಿ. ತುಂಬಾ ಚೆನ್ನಾಗಿದೆ, ಎಷ್ಟು ಚಿಕ್ಕದು. ಇದು ನೋಡಿ ತುಂಬಾ ಚೆನ್ನಾಗಿದೆ. ಇಷ್ಟೆಲ್ಲ ಸಣ್ಣ ಐಟಮ್ಸ್ ಎಲ್ಲ ಇರುತ್ತೆ. ಇದು ಜೋಡಿ ಗಂಟೆ, ದೇವನಿಗೆ ಜೋಡಿ ಗಂಟೆ ಹೇಳ್ತಾರಲ್ಲ, ಇದು ಜೋಡಿ ಗಂಟೆ. ಇದರಲ್ಲಿ ಜೋಡಿ ಗಂಟೆ. ಇದು ಪೂಜೆ ಗಂಟೆ, ಪೂಜಾ ಬೆಲ್, ಪೂಜೆ ಮಾಡೋದು ಪೂಜೆ ಬೆಲ್. ಇದರಲ್ಲಿ 10-15 ಸೈಜ್ ಬರುತ್ತೆ ಟೋಟಲು. ಇದು ನೋಡಿ, ಇದು ಕಾಫಿ ಫಿಲ್ಟ್ರು ನೋಡಿ, ಸಣ್ಣದು ಕಾಫಿ ಫಿಲ್ಟ್ರು. ಇದು ಲೋಟ, ಇದು ಕೆಳಗಡೆ ಲೆಗ್ ಇದೆ. ಇದು ಒಂದು ಲೋಟ. ಚಂಬು, ಗುಂಡು ಚಂಬು. ಇದು ನೋಡಿ ಗುಂಡು ಚಂಬು. ಇದು ನೋಡಿ ಕೆಳಗಡೆ ಕಾಲಿದೆ. ಇದು ತುಂಬಾ ಹೆವಿ ಇದೆ, ತುಂಬಾ ಚೆನ್ನಾಗಿದೆ. ಇದು ಕಂಚನ್ ಲೋಟ, ಪ್ಯೂರ್ ಕಂಚನ್ ಲೋಟ. ಇದು ನೋಡಿ, ಇದು ಪ್ಯೂರ್ ಕಂಚನ್ ಲೋಟ. ಇದು ನೋಡಿ ಪ್ಯೂರ್ ಕಂಚದ ಲೋಟ. ಇದು ಶಂಖ ಸ್ಟ್ಯಾಂಡು, ಶಂಖ ಇಡ್ಲಿಗೆ, ದೇವ್ರ ಮನೆಗೆ, ಬಾಗಿಲು ಮನೆಗೆ, ಇದು ಶಂಖ ಇಡ್ಲಿಗೆ. ಇದು ನೋಡಿ ಕಾಫಿ ಡಬ್ರ, ಕಾಫಿ ಕುಡಿಯೋದಕ್ಕೆ ಕಾಫಿ ಡಬ್ರ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಕಾಫಿ ಡಬ್ರ. ಇದು ಹೋಟೆಲಲ್ಲಿ, ಮನೆಯಲ್ಲಿ ಯೂಸ್ ಮಾಡ್ತಾರಲ್ಲ ಕಾಫಿ ಕುಡ್ಲಿಕ್ಕೆ. ಇದು ನೋಡಿ, ಇದರಲ್ಲಿ ಇನ್ನೊಂದು ವೆರೈಟಿ ಪ್ಲೈನ್. ಇದು ಕಾಫಿ ಡಬ್ರ.
ಕಾಫಿ ಕುಡಿಯೋದಕ್ಕೆ ನೋಡಿ, ಇದು ಹೋಟೆಲೆಲ್ಲ 5 ಸ್ಟಾರ್ ಹೋಟೆಲೆಲ್ಲ ಕೊಡ್ತಾರಲ್ಲ ಪ್ಯೂರ್ ಕಾಪರ್ದು ಈ ಕಂಚದ್ದು. ಇದು ನೋಡಿ ಕಿಂಡಿ, ಇದು ಕಿಂಡಿ, ಪೂಜೆ ಕಿಂಡಿ. ಇದು ನೋಡಿ ಹಳ್ಳಿ ಕಡೆಯಲ್ಲಿ ಮಾಡ್ತಾರೆ, ಕಿಂಡಿ ಕನ್ನಡಿ ಅಂತಾರೆ ಇದಕ್ಕೆ. ಅದೆಲ್ಲ ಸೌತ್ ಕೆನಡಾದಲ್ಲಿ ಜಾಸ್ತಿ ಯೂಸ್ ಆಗೋದು. ಕಿಂಡಿ ಒಳಗಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಮಧ್ಯದಲ್ಲಿ. ಇದು ದಾರ ಪಾಲಿಶ್. ಈ ಪಾಲಿಶ್ ಪಿತ್ತಲ್ ದೀಪ, ಇದು ದೀಪಾಗೆ ಹಿತ್ತಾಳೆಗೆ ಎಲ್ಲ ಪಾಲಿಶ್ ಇರುತ್ತಲ್ಲ, ಇದು ದಾರ ಲಿಕ್ವಿಡ್ ಅಂತಾರೆ. ಇದು ಪಾಲಿಶ್ ಮಾಡಿದ್ರೆ ಸೇಮ್ ಫಿನಿಶಿಂಗ್ ಬರುತ್ತೆ. ಯಾವ್ದು ಹಳೆದು ಹಿತ್ತಾಳೆ ಇದ್ರು ಕೂಡ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಇದು ಕಳಸ ಸಂಭು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡೋದಕ್ಕೆ ಕಳಸ ಸಂಭು. ಇದು ಯಂತ್ರ, ಈ ಕಾಪರ್ ಕ್ರೋಮಾಲಜಿ ಯಂತ್ರ. ಇದು ಯಂತ್ರ. ಇದು ನೋಡಿ ಸಣ್ಣ ಗ್ಲಾಸ್, ಸಣ್ಣ ಮಗುಗೆ ಎಲ್ಲ ಹಾಲು ಕುಡಿಸ್ಲಿಕ್ಕೆ ಚೆನ್ನಾಗಿದೆ, ತುಂಬಾ ಗ್ಲಾಸಸ್. ಇದು ನೋಡಿ ಗುಂಡು ಚೆಂಬು, ಇದು ಒಂದು ಚೆಂಬು ವೆರೈಟಿ. ಇದು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಕುಡಿಸ್ತಾರಲ್ಲ, ವರಮಹಾಲಕ್ಷ್ಮಿ ಕುಡಿಸ್ತಾರಲ್ಲ, ಅದು ನೋಡಿ ಇದು ಚೆಂಬು. ಇದರಲ್ಲಿ 4-5 ಸೈಜ್ ಬರುತ್ತೆ. ನಮ್ಮಲ್ಲಿ ಎಲ್ಲ ಕೆಜಿ ಲೆಕ್ಕ ಕೊಡ್ತೀವಿ. ಅದು ರಿಟೇಲ್ ಅಲ್ಲೆಲ್ಲ ಬೇರೆ ರೇಟ್ ಇರುತ್ತೆ, ನಮ್ಮಲ್ಲಿ ಹೋಲ್ಸೇಲ್ ರೇಟ್ ಇರುತ್ತೆ. ಇದು ಕೆಜಿಗೆ 1250, 1300 ರುಪೀಸ್ ಆ ಥರ ಕಿಲೋಗೆ ಆಗುತ್ತೆ. ಇದು ಡಿಪೆಂಡೆಡ್ ಪರ್ ಇದರಲ್ಲಿ ಕಬ್ಬಿಣದ್ದು ಬಾಲ್ ಬರುತ್ತೆ. ಅದರಲ್ಲಿ ಕೆಲವೊಂದು ಕಬ್ಬಿಣ ಜಾಸ್ತಿ ಹಾಕ್ಬಿಡ್ತಾರೆ, ಇದು ಕಮ್ಮಿ ಹಾಕ್ಬಿಡ್ತಾರೆ, ಆವಾಗ ರೇಟ್ ಕಮ್ಮಿ ಆಗ್ಬಿಡುತ್ತೆ. ಇದು ಪ್ಯೂರು. ಇದರಲ್ಲಿ ನಾವು ಎಷ್ಟು ಬರುತ್ತೆ ಅಷ್ಟು ಹಾಕೋದು, ಅದು ಜಾಸ್ತಿ ಹಾಕ್ಸಿದ್ರೆ ರೇಟ್ ಕಡಿಮೆ ಆಗುತ್ತೆ. ರಿಟೇಲ್ ಅಲ್ಲಿ ಏನ್ ಮಾಡ್ತಾರೆ, ಇದರಲ್ಲಿ ಕಬ್ಬಿಣ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ, ಬಟ್ ನಾವು ನಮ್ದೇ ಕ್ವಾಲಿಟಿ ಅಂದ್ಬಿಟ್ಟು ನಾವು ಒಳ್ಳೆ ಕ್ವಾಲಿಟಿ ಮಾಡ್ತೀವಿ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ವರಮಹಾಲಕ್ಷ್ಮಿಗೆ ಬಿಂದಿಗೆ ಕೊಡೋಮಂತಾರೆ, ಬಿಂದಿಗೆ ಅಂತಾರೆ ವರಮಹಾಲಕ್ಷ್ಮಿ ಕುಡಿಸೋದಕ್ಕೆ ಬಿಂದಿಗೆ. ಇದು ನೋಡಿ ಅಗರಬತ್ತಿ ಮಾಡೋದಕ್ಕೆ ಇದರಲ್ಲಿ ಊದ್ಗಡ್ಡಿ ಹಾಕ್ತಾರೆ. ಊದ್ಗಡ್ಡಿ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ರೆ ಎಲ್ಲ ಇದರಲ್ಲಿ ಇರುತ್ತೆ ಊದ್ಗಡ್ಡಿ ಹಾಕೋದಕ್ಕೆ. ಇದು ನೋಡಿ ದೀಪ, ಸ್ಟೆಪ್ ದೀಪ ಅಂತಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ 3 ಸ್ಟೆಪ್ಪು, 5 ಸ್ಟೆಪ್ಪು, 7 ಸ್ಟೆಪ್ಪು ಎಲ್ಲ ಬರುತ್ತೆ ನೋಡಿ. ದೇವ್ರ ಬಾಗಿಲಿಗೆ ಇಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಇದರಲ್ಲಿ ದೀಪ ಇದೆ, ದೀಪ ಇಟ್ಬಿಟ್ಟು ಹಂಗೆ ಇಡ್ತಾರೆ. 5 ಸ್ಟೆಪ್ಪು, 3 ಸ್ಟೆಪ್, 5 ಸ್ಟೆಪ್ ಎಲ್ಲ ಬರುತ್ತೆ. ಇದು ಹಲ್ಗ ಆರತಿ, ಕರ್ಪೂರ ಆರತಿ ಅಂತಾರೆ. ಈ ಆರತಿಯಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ, ಒಂದು 100 ವೆರೈಟಿ ಬರುತ್ತೆ ಆರತಿಯಲ್ಲಿ. ಇದು ಕರ್ಪೂರ ಆರತಿ ಅಂತಾರೆ. ಇದು ಪಂಚಪಾತ್ರೆ, ಹಿತ್ತಾಳೆದು ಪಂಚಪಾತ್ರೆ. ಮತ್ತೆ ಇದು ಒಂದು ಹೊಸದು ದೀಪ ಬಂದಿದೆ, ತುಳಸಿ ದೀಪ ಅಂತಾರೆ. ಇದು ತುಳಸಿ ಗಿಡ ಹತ್ರ ಇಡಲಿಕ್ಕೆ ತುಳಸಿ ದೀಪ. ಇದು ನೋಡಿ ತುಳಸಿ ದೀಪ ಅಂತಾರೆ ಇದಕ್ಕೆ. ತುಳಸಿ ಹತ್ರ ಇಲ್ಲಿಗೆ ತುಳಸಿ ಗಿಡ. ಇದು ನೋಡಿ ಲಗಾನ್ ಅಂತಾರೆ. ಇದು ತುಂಬಾ ಚೆನ್ನಾಗಿದೆ, ಹೆವಿ ಪ್ಯೂರ್ ಕಂಚದು ಒಳಗೆ ಕಲೆ ಕೂಡ ಮಾಡಿರ್ತಾರೆ. ಇದು ಅಡಿಗೆ ಮಾಡ್ಲಿಕ್ಕೆ ಮತ್ತೆ ತುಂಬಾ ಯೂಸ್ ಆಗುತ್ತೆ. ಈ ಕೇರಳ ಅಲ್ಲಿ ಎಲ್ಲ ಇದರಲ್ಲೇ ಪ್ರಸಾದ ಮಾಡ್ತಾರೆ, ದೇವಸ್ಥಾನದಲ್ಲಿ ಎಲ್ಲ ಇದರಲ್ಲಿ ಪ್ರಸಾದ ಮಾಡುತ್ತೆ. ಇವು ಪ್ರಸಾದ ಬೋಲೆ ಅನ್ಬೋದು. ಇದು ಹಿತ್ತಾಳೆ ಬಾಸ್ಕೆಟ್, ಫ್ಲವರ್ ಬಾಸ್ಕೆಟ್. ಇದು ನೋಡಿ ಉರುಳಿ, ಇದು ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಕ್ವಾಲಿಟಿ ನೋಡಿ, ಇದು ಕೆಳಗಡೆ ಆಣೆ ತರ ಕಾಲ್ ಮಾಡಿಸಿದ್ದಾರೆ. ಇದು ಕಾಪರ್ ಅಲ್ಲಿ ದೇವಸ್ಥಾನ ಪ್ರಸಾದ ಮಾಡೋದು, ಕಾಪರ್ ಅಲ್ಲಿ ಪ್ಯೂರ್ ಕಾಪರ್ ಅಲ್ಲಿ. ಇದರಲ್ಲಿ ಕೂಡ ಕಲೆ ಮಾಡಿಸಿದ್ದಾರೆ, ತುಂಬಾ ಹೆವಿ ಇದೆ. ಐಟಮ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ದೀಪದಲ್ಲಿ ಸುಮಾರು 100 ವೆರೈಟಿ ಬರುತ್ತೆ. ಈ ದೀಪ ಸಣ್ಣದಿಂದ ದೊಡ್ಡದವರೆಗೂ ಸಿಗುತ್ತೆ. ಇದು ನೋಡಿ ಇದು ಹೊಸ ವೆರೈಟೀಸ್ ಒಂದು ದೀಪ ಮಾಡಿಸಿದೀವಿ, ಇದು ತುಂಬಾ ಚೆನ್ನಾಗಿರುತ್ತೆ. ವೆರೈಟೀಸ್ ನೋಡಿ ದೀಪದಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಇದು ಬರೀ ಪ್ಲೈನ್ ದೀಪ, ಇದರಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ. ಇದು ನೋಡಿ ಇಲ್ಲಿ ಚೈನ್ ಹಾಕ್ತಾರೆ. ಇದು ಒಂದ್ಸಲಿ ಎಣ್ಣೆ ಹಾಕ್ಸಿದ್ರೆ 2-3 ದಿವಸ ಉರಿತಾ ಇರುತ್ತೆ. ಮತ್ತೆ ಅದಕ್ಕೆ ಏನು ಅಂದ್ರೆ ಇದರಲ್ಲಿ ಉಲ್ಟಾ ಮಾಡಿಬಿಟ್ಟು ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಎಣ್ಣೆ ಹಾಕ್ತಾರೆ, ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಸ್ವಲ್ಪ ಎಣ್ಣೆ ಬರ್ತಾ ಇರುತ್ತೆ, ಅದು ಏನು ಆಗಲ್ಲ. ಆ ಥರ ದೇವಸ್ಥಾನದಲ್ಲಿ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು. ಇದು ನೋಡಿ ಉರುಳಿ ಸ್ಟ್ಯಾಂಡ್ ಹೇಳ್ತಾರೆ. ಇದು ಉರುಳಿ ಸ್ಟ್ಯಾಂಡು. ಇದು ಧಾರಾಪಾತ್ರೆ, ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನಕ್ಕೆ ಧಾರಾಪಾತ್ರೆ ಹೇಳ್ತಾರಲ್ಲ, ಅದು ಧಾರಾಪಾತ್ರೆ. ಇದು ಪಾಟ್ ಹೋಲ್ಡರು. ನೋಡಿ ಇದು ಪಾಟ್ ಹೋಲ್ಡರ್ ಅಲ್ಲಿ ತುಂಬಾ ಸೈಜಸ್ ಇದೆ, ಎಲ್ಲ ಪಾಟ್ ಹಾಕೋದಿಕ್ಕೆ ಪಾಟ್ ಹೋಲ್ಡರ್ ಸೈಜಸ್ ಇದೆ. ಇದು ಪ್ಲೈನ್ ಉರುಳಿ. ಇದು ಕತ್ತಿ, ಇದು ಬರೀ ಡಿಸ್ಪ್ಲೇಗೆ ಶೋಗೆ ಮಾತ್ರ ಕತ್ತಿ. ರಾಜಸ್ಥಾನದು, ಇದು ಮೇಡ್ ಇನ್ ರಾಜಸ್ಥಾನ್ ಕತ್ತಿ. ಇದು ನೋಡಿ ಭೂನಾಶಿ ಅಂತಾರಲ್ಲ, ದಾಸೆ ಎಲ್ಲ ಬರ್ತಾರಲ್ಲ ಮನೆ ಹತ್ರ, ಅದು ಭೂನಾಶಿ. ಇದು ಭೂನಾಶಿ. ಇದು ನೋಡಿ ಕಾಪರ್ ಗಗರಿ. ಇದು ಕಾಪರ್ ಗಗರಿ ನೋಡಿ. ಇದು ಭೂನಾಶಿಯಲ್ಲಿ ಇನ್ನೊಂದು ವೆರೈಟಿ ಇದೆ. ಇದು ದಾಸೆ ಎಲ್ಲ ಭಿಕ್ಷೆ ಕೆಳಗೆ ಬರ್ತಾರಲ್ಲ, ಅದು ಭೂನಾಶಿ ಅಂತಾರೆ ಇದಕ್ಕೆ. ಇದು ಭೂನಾಶಿ. ನಮ್ಮಲ್ಲಿ ಎಲ್ಲ ಐಟಮ್ಸ್ ಇದೆ. ಇದು ನೋಡಿ ಕಾಪರ್ ಚಂಬು. ಇದು ನೋಡಿ ಇದು ಹಿತ್ತಾಳೆದು ಬಾಂಡ್ಲಿ. ಇದು ನೋಡಿ ಮತ್ತೆ ಇದು ನೋಡಿ ಇದರಲ್ಲಿ 3 ವೆರೈಟಿ ಇದೆ. ಜರಡಿ, ಇದು ಜರಡಿಯಲ್ಲಿ 3 ವೆರೈಟಿ ಇದೆ, ಬೇರೆ ಬೇರೆ ತರ ಜರಡಿ ನೋಡಿ.
ಇದು ಕರ್ವಾ ಚೌತ್ಗೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ನೋಡಿ ಇದು ಇದರಲ್ಲಿ ಕಾಪರ್, ಇದು ಕಾಪರ್ ಜಡಿ, ಮತ್ತೆ ಇದು ಆರತಿ, ಹಿತ್ತಾಳೆ ಬಕೆಟು, ಇದು ಬಾಸ್ಕೆಟು, ಲೋಟ, ಕಾಪರ್ ಲೋಟ, ಇದು ಕಾಪರ್ ಗಗರಿ, ಇದು ಸ್ಪೆಷಲ್ ಕಾಪರ್ ಲೋಟ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟಲಕ್ಷ್ಮಿ ಲೋಟ ನೋಡಿ, ಇದರಲ್ಲಿ ಎಲ್ಲ 4 ಕಡೆ ಅಷ್ಟಲಕ್ಷ್ಮಿ ಇದೆ. ಅಷ್ಟಲಕ್ಷ್ಮಿ ಮಾಡಿರೋದು ಅಷ್ಟಲಕ್ಷ್ಮಿ ಲೋಟ. ಇದು ಕಾಪರ್ ತಟ್ಟೆ, ಕಾಪರ್ದು ತಟ್ಟೆ, ಇದು ಹಿತ್ತಾಳೆ ತಟ್ಟೆ ನೋಡಿ. ತಟ್ಟೆಯಲ್ಲಿ ಸುಮಾರು ವೆರೈಟಿ. ಇದು ಲಕ್ಷ್ಮಿ ಕೂಡಿಸೋದಕ್ಕೆ ಇದು ಬಿಂದಿಗೆ ಅಂತೆ. ಇದು ಹಿತ್ತಾಳೆದು, ಮುಂಚೆ ತೋರಿಸಿದ್ದು ತಾಮ್ರದು, ಇದು ಹಿತ್ತಾಳೆದು. ಇದು 2 kg ಸೈಜು, 1.25 kg ಬರುತ್ತೆ, 1 kg ಬರುತ್ತೆ, 2 kg ಬರುತ್ತೆ, ಚಿಕ್ಕದು ಕೂಡ ಬರುತ್ತೆ ನೋಡಿ. ಕಾಪರ್ ಬಾಂಡ್ಲಿ, ಕಾಪರ್ ಬಾಂಡ್ಲಿ, ಪತ್ತೇಲಿ ಎಲ್ಲ ಸೈಜ್ ಇರುತ್ತೆ ನೋಡಿ. ಕೋಪ್ ಅಂತಾರೆ, ಪತ್ತೇಲಿ ಅಂತಾರೆ, ಬಾಂಡ್ಲಿ ಅಂತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೇಳ್ತಾರೆ. ಇದು ನೋಡಿ ಕಾಪರ್ ಅಲ್ಲಿ, ಇದರಲ್ಲಿ ಕಲೆ ಮಾಡ್ಬೋದು, ವಿದೌಟ್ ಕಲೆಯನ್ನು ಯೂಸ್ ಮಾಡ್ಬೋದು. ಬಟ್ ವಿದೌಟ್ ಕಲೆ ಯೂಸ್ ಮಾಡಿದ್ರೆ ಇದರಲ್ಲಿ ಮೊಸರು, ಮಜ್ಜಿಗೆ ಇಲ್ಲ ಇದು ಲೆಮನು ಅದು ಎಲ್ಲ ಹಾಕಬಾರ್ದು. ಆದ್ರ ಅದು ಹಾಕಿದ್ರೆ ಕಲೆ ಹಾಕಬೇಕು, ಅದೊಂದು ವಿಶೇಷ. ಇದು ನೋಡಿ 1 ಜಗ್ಗು 6 ಗ್ಲಾಸು, ತುಂಬಾ ಚೆನ್ನಾಗಿದೆ. ಎಕ್ಸ್ಪೋ ಕ್ವಾಲಿಟಿದು, ಬ್ರ್ಯಾಂಡೆಡ್. ಇದು ದೀಪ, ದೀಪದಲ್ಲಿ ಸುಮಾರು 100 ವೆರೈಟೀಸ್ ಇದೆ. ಎಲ್ಲ ವೆರೈಟೀಸ್ ನಾವು ತೋರ್ಸೋಕ್ಕಾಗಲ್ಲ ಒಂದೊಂದು. ಇಲ್ಲಿ ನೋಡಿ ತುಂಬಾ ವೆರೈಟೀಸ್ ಇದೆ. ಈ ದೀಪ, ಇದು ನವಿಲ್ ದೀಪ, ಇದು ನೋಡಿ ನವಿಲ್ ದೀಪ. ಇದರಲ್ಲಿ ಇದು ಉಡುಪಿ ದೀಪ, ಇದು ನೋಡಿ ಉಡುಪಿ ಡಿಸೈನ್ಸ್, ಉಡುಪಿ ದೀಪ ಅಂತಾರೆ. ಇದು ಉಡುಪಿ ದೀಪ. ಇದು ಮುರುಘಾ ದೀಪ, ಕೇರಳ ಫ್ಯಾನ್ಸಿ ಮುರುಘಾ ಅಂತಾರೆ ನೋಡಿ. ಇದು ಕೇರಳ ದೀಪ. ಇದು ನೋಡಿ ಇದು ಫ್ಯಾನ್ಸಿ ದೀಪ. ಇದು ನೋಡಿ ಇದು ಸಣ್ಣ ದೀಪ, ಇದು ಬತ್ತಿ ಹಾಕೋದಿಕ್ಕೆ ದೀಪ. ಇದು ನೋಡಿ ಆನ್ಲೈನ್ ಅಲ್ಲಿ 800 ರೂಪಾಯಿ 700 ರೂಪಾಯಿ ಎಲ್ಲ ಮಾಡ್ತಾರೆ. ನಮ್ಮ ಹತ್ರ ಬರೀ 200 ರೂಪಾಯಿ. ಇದು ಬರೀ 200 ರುಪೀಸು. ಇದು ನೋಡಿ ಮುಕ್ಕಾಲ್ ಮಣೆ ಸ್ಟ್ಯಾಂಡು, ದೇವ್ರ ಮನೆ ಹತ್ರ ಹಾಕೋದಿಕ್ಕೆ ಸ್ಟ್ಯಾಂಡು. ಮತ್ತೆ ಇದು ಸಿಂಗಲ್ ಆರತಿ. ಇದು ನೋಡಿ ದೀಪ, ಇದು ದೀಪ. ಈ ಆನ್ಲೈನ್ ಅಲ್ಲಿ ನೀವು ಸರ್ಚ್ ಮಾಡಿ, ತುಂಬಾ ಕಾಸ್ಟ್ಲಿ. ಇದು ಬರೀ 200 ರುಪೀಸ್ ದೀಪ. ಮತ್ತೆ ಇದು ನೋಡಿ ಆರತಿ, ಇದು ಧೂಪ ಆರತಿ. ಇದು ನೋಡಿ ಸುಮಾರು ದೀಪಗಳು ವೆರೈಟೀಸ್ ಇದೆ, ನೋಡ್ಬೋದು ನೀವು. ಎಲ್ಲ ಒಂದೊಂದಾಗಿ ತೋರ್ಸೋಕ್ಕಾಗಲ್ಲ. ಈ ಗಂಟೆ ಓಂ ಅಂತ ಸೌಂಡ್ ಬರುತ್ತೆ, ಇದು ಪ್ಯೂರ್ ಕಂಚು ಗಂಟೆ. ಇದು ನೋಡಿ ಇದು ಸ್ಟೆಪ್ ದೇವ್ರ ಬಾಗಿಲಿಗೆ ಇಡ್ತಾರಲ್ಲ ಅದು. ಮತ್ತೆ ಇದು ನೋಡಿ ಅಶೋಕ ಪೀಲರ್, ಅಶೋಕ ಪೀಲರ್ ತುಂಬಾ ಚೆನ್ನಾಗಿದೆ ನೋಡಿ, ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಅಶೋಕ ಪೀಲರ್. ಆ ಗಂಟೆದಲ್ಲಿ ತುಂಬಾ ಸೈಜಸ್ ಬರುತ್ತೆ. ಇದು ನೋಡಿ ಕತ್ತಿ, ಇದು ಕತ್ತಿ ದೇವ್ರಿಗೆ ಪೂಜೆಗೆಲ್ಲ ಇರ್ತಾರೆ, ಕತ್ತಿ ಅಂತಾರೆ ಇದಕ್ಕೆ. ಇದು ಕಲ್ಪವೃಕ್ಷ ದೀಪ, ಇದು ಕಲ್ಪವೃಕ್ಷ ದೀಪ ಅಂತಾರೆ. ಇದು ನೋಡಿ ಕಲ್ಪವೃಕ್ಷ ದೀಪ. ಮತ್ತೆ ಸರ್ ಈ ದೀಪದಲ್ಲಿ ನಮ್ಮ ಹತ್ರ 20 ಇಂಚಿಂದ ಹಿಡಿದು 6 ಅಡಿವರೆಗೂ ಎಲ್ಲ ಸಿಗುತ್ತೆ. ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ನೋಡಿ, ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ, ನೀವು ನೋಡ್ಬೋದು. ಈ ದೀಪದಲ್ಲಿ ಎಷ್ಟು ಡಿಸೈನ್ಸ್ ಇದೆ, ಮತ್ತೆ ಎಲ್ಲ ಸೈಜು ಸಿಗುತ್ತೆ ನಿಮ್ಗೆ, ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ.